ನಮಸ್ಕಾರ. ಮೆಗಾ ಸುದ್ದಿಗೆ ಸ್ವಾಗತ. ಇವತ್ತಿನ ಮೆಗಾ ಸುದ್ದಿ ಬಡತನ ಮುಕ್ತ ಭಾರತ. ಬಡವರು ಅತಿ ಕಡು ಬಡವರಾಗ್ತಾ ಇದ್ದಾರೆ, ಸಿರಿವಂತರು ಇನ್ನೂ ಕೂಡ ಸಿರಿವಂತರಾಗ್ತಾ ಇದ್ದಾರೆ. ಮಧ್ಯಮ ವರ್ಗ ಅಂದ ಸಂದರ್ಭದಲ್ಲಿ ಹತ್ತು ಕಡೆ 6ಕ್ಕೂ ಏರದೆ ಇತ್ತು ಕಡೆ 3ಕ್ಕೂ ಇಳಿಯದೆ ಅಯೋಮಯ ಅನ್ನುವಂತಹ ಸ್ಥಿತಿಯ ನಡುವೆ ಆಕ್ಸ್ಫ್ಯಾಮ್ ಅನ್ನುವಂತಹ ಒಂದು ಸಮೀಕ್ಷೆ ಜಗತ್ತಿನ ಆರ್ಥಿಕತೆಯ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದೆ. ಜಗತ್ತಿನ ಆರ್ಥಿಕತೆ ಅಂದ ಸಂದರ್ಭದಲ್ಲಿ ವಿಶೇಷವಾಗಿ ಬಡತನ ಮುಕ್ತ ಜಗತ್ತನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅಂದಾಜು 229 ವರ್ಷ ಬೇಕಾಗತ್ತಂತೆ. ಭಾರತದ ಆರ್ಥಿಕತೆಗೆ ಈಗ ಬರೋಣ. ಭಾರತದ ಆರ್ಥಿಕತೆಯನ್ನು, ಜನಸಾಮಾನ್ಯರ ಬದುಕನ್ನು, ಬಡತನ, ಮಧ್ಯಮ ವರ್ಗ, ಮೇಲ್ವರ್ಗ ಅಂದರೆ ಶ್ರೀಮಂತ ವರ್ಗ ಅಂತ ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ 2013ರಿಂದ 2023 ಅಂಕಿಅಂಶಗಳು ಹೇಳ್ತವೆ ಬಡತನದ ಪ್ರಮಾಣ ಅನ್ನೋದು ಕಡಿಮೆಯಾಗಿದೆ ಅಂತ. 24.8% ಜನರು ಬಡತನ ಮುಕ್ತ ಬದುಕನ್ನು ಇದೀಗ ನಡೆಸ್ತಿದ್ದಾರೆ ಎನ್ನುವಂತಹ ಸರ್ವೆ ಅಂಕಿಅಂಶಗಳು ಭಾರತಕ್ಕೆ ಖಂಡಿತವಾಗಲೂ ಶುಭ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ತೀವ್ರಗತಿಯಲ್ಲಿ ಹಂತ ಹಂತವಾಗಿ ಬಡತನ ಮುಕ್ತ ಭಾರತವನ್ನು ಕಟ್ಟುವುದು ಹೇಗೆ, ಎಲ್ಲಿ ಬದಲಾವಣೆಯನ್ನು ತರಬೇಕು, ಇದರ ಬಗ್ಗೆ ಕೂಲಂಕುಷವಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತಾಡೋಣ. ನಾನು ದಿವ್ಯಶ್ರೀ. ಇದು ಭಾರತ ದೇಶವೇ ಖುಷಿ ಪಡುವಂತಹ ವಿಷಯ. ಆಗಲೇ ಹೇಳಿದಂತೆ ಭಾರತ ಅಂದಾಗ ಬಡ ರಾಷ್ಟ್ರ ಅನ್ನುವಂತಹ ಹೆಸರನ್ನು ಹೊಂದಿತ್ತು. ಈಗ ಅಭಿವೃದ್ಧಿ ಪಥದತ್ತ ಹೆಜ್ಜೆ ಹಾಕುವಂತಹ ದೇಶ ಅನ್ನುವಂತಹ ಹೆಸರನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಭಾರತದ ಪಾಲಿಗೆ ಹೆಮ್ಮೆಯ ಆನಂದದಾಯಕ ವಿಷಯ. ನೋಡಿ, ಅಂಕಿಅಂಶವನ್ನು ನಾವು ನೋಡ್ತಾ ಹೋಗೋದಾದ್ರೆ ಆಕ್ಸ್ಫ್ಯಾಮ್ ಸರ್ವೆಯ ಮೂಲಕ ನಾವು ನೋಡ್ತಾ ಹೋಗೋದಾದ್ರೆ 24.8 ಕೋಟಿ ಜನ ಬಡತನದಿಂದ ಮುಕ್ತರಾಗಿದ್ದಾರೆ ಭಾರತದಲ್ಲಿ. ಇದು ನಿಜಕ್ಕೂ ಕೂಡ ಭಾರತದ ಹೆಮ್ಮೆಯ ವಿಷಯ. 2013-14ರಲ್ಲಿ 29.17% ಬಡತನದ ಪ್ರಮಾಣ ಹಂತ ಹಂತವಾಗಿ ಕಡಿಮೆಯಾಗಿದೆ. ಅದರಲ್ಲಿ ಅಂದಾಜು 24.8 ಕೋಟಿಯಷ್ಟು ಜನ ಬಡತನದಿಂದ ಮುಕ್ತರಾಗಿದ್ದಾರೆ, ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ. ಇವತ್ತು ದುಡಿಯುವಂಥ ಮನಸ್ಸು ಬಂದಿದೆ, ದುಡಿದು ತಿನ್ನುವಂತಹ ಮನಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಶುಭ ಸುದ್ದಿ. ಆದರೆ ಜಗತ್ತಿನ ವಿಷಯಕ್ಕೆ ಬರೋದಾದರೆ ವಾತಾವರಣ ಆ ಥರ ಇಲ್ಲ. ನೋಡಿ, ಬಡತನದ ಪ್ರಮಾಣ 2022-23 ಅಂದಾಗ 11.28ಕ್ಕೆ ಇಳಿಕೆಯಾಗಿದೆ. 2013ರಿಂದ 23 ಅಂತ ನಾವು ಅಂದಾಜಿಸಿ ನೋಡ್ತಾ ಹೋಗೋದಾದರೆ 24.8 ಕೋಟಿ ಬಡತನದಿಂದ ಹೊರಕ್ಕೆ ಇಡಲಾಗಿದೆ. ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ ಅಂದಾಗ ಬಡ ರಾಜ್ಯಗಳು ಅನ್ನುವಂಥ ಹೆಸರಿತ್ತು. ಈಗ ಆ ಥರ ಇಲ್ಲ. ಅಲ್ಲಿ ಬಡವರ ಸಂಖ್ಯೆ ಅನ್ನೋದು ತೀವ್ರ ರೀತಿಯಲ್ಲಿ ಇಳಿಕೆಯನ್ನು ಕಂಡುಕೊಂಡಿದೆ. ನೀತಿ ಆಯೋಗದ ವರದಿಯಲ್ಲಿ ಅಂಕಿಅಂಶ ಸಹಿತ ಈ ಮಾಹಿತಿಯನ್ನು ಬಹಿರಂಗಪಡಿಸಲಾಗಿದೆ. ಜಗತ್ತು ಅಂದ ಸಂದರ್ಭದಲ್ಲಿ ಜಗತ್ತು ಬಡತನ ಮುಕ್ತವಾಗಬೇಕು ಅಂತ ಹೇಳಿದ್ರೆ ಆಗಲೇ ಹೇಳ್ದಂಗೆ 2 ಶತಮಾನ ಅಂದಾಜು ನಾವು ನೋಡ್ತಾ ಹೋಗೋದಾದರೆ 229 ವರ್ಷಗಳು ಬೇಕು. ಇನ್ನೂ ಕೂಡ 3 ಹೊತ್ತಿನ ಊಟವನ್ನು ಕಂಡುಕೊಳ್ಳೋದು ಅದೆಷ್ಟೋ ದೇಶಗಳಿದ್ದಾವೆ. ಆದರೆ ಭಾರತ ಅಂದಾಗ ಭಾರತಕ್ಕಿದು ನಿಜಕ್ಕೂ ಕೂಡ ಶುಭ ಸುದ್ದಿ. ಇನ್ನೂ ಕೂಡ ಕಡು ಬಡವರಿದ್ದಾರೆ, 3 ಹೊತ್ತಿನ ಕೂಳು ಭಾರತದಲ್ಲೂ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಆದರೆ ಸರ್ವೆಯನ್ನು ನೋಡಿದಾಗ, ಅಂದಾಜಿಸ್ತಾ ನೋಡಿದಾಗ, ಪ್ರಮಾಣವಂತ ನಾವು ಪರಿಗಣಿಸಿದಾಗ ಇಲ್ಲಿ ಕೊಂಚ ಬಡತನದ ಪ್ರಮಾಣ ಅನ್ನೋದು ಇಳಿಕೆಯಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜೈ ಭೀಮ್ ನೀಲಿ ಸೇನೆಯ ಅಧ್ಯಕ್ಷರಾಗಿರುವಂಥ ತ್ಯಾಗರಾಜ್ ಅವರಿದ್ದಾರೆ. ಸ್ವಾಗತ ನಿಮಗೆ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾಗಿರುವಂತಹ ಮೀರಾ ರಾಘವೇಂದ್ರ ಅವರಿದ್ದಾರೆ. ಸ್ವಾಗತ ನಿಮಗೂ ಕೂಡ. ತ್ಯಾಗರಾಜ್ ಅವರೇ, ಇವತ್ತು ಆಕ್ಸ್ಫ್ಯಾಮ್ ಅನ್ನುವಂಥ ಒಂದು ಜಗತ್ತಿನ ಸರ್ವೆಯನ್ನು ಮಾಡಿದ ಸಂದರ್ಭದಲ್ಲಿ ಒಂದು ಅಂಕಿಅಂಶ ಹೊರಗೆ ಬಂದಿದೆ. ಜಗತ್ತು ಅಂತ ತಗೊಂಡಾಗ ಇಡೀ ಬೇರೆ ಎಲ್ಲ ದೇಶಗಳ ಒಕ್ಕೂಟಗಳು ಅಂತ ನಾವು ತಗೊಂಡ ಸಂದರ್ಭದಲ್ಲಿ ಇನ್ನೂ ಬಡತನ ಮುಕ್ತ ಜಗತ್ತನ್ನು ನಾವು ಕಾಣಬೇಕು ಅಂದರೆ 229 ವರ್ಷ ಬೇಕಾಗುತ್ತಂತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಪ್ರಪಂಚ ಪೂರ್ತಿ, ಎಂಟೈರ್ ಜಗತ್ತು, ಪ್ರಪಂಚ ಪೂರ್ತಿ 229 ವರ್ಷ. ಈಗ ಈವರೆಗೂ ಬಡತನ ಮುಕ್ತ ಭಾರತನ ನಾವು ಎದುರು ನೋಡ್ತಾ ಇದ್ರೆ ಅದರಲ್ಲಿ ಇವತ್ತು ನಾವು ಜಗತ್ತಿಂದ ಬರೋಣ, ಆಮೇಲೆ ಭಾರತಕ್ಕೆ ಬರೋಣ. ಜಗತ್ತಿನಲ್ಲಿ ಇವತ್ತು ಬಡತನ ಮುಕ್ತ 229 ವರ್ಷಗಳು ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ತುಂಬಾ ನೋವಾಗುತ್ತೆ ಅದು. ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ ಇದ್ದೀರಿ ಅಲ್ಲಿಗೆ. ಅಂದರೆ ಇನ್ನು ಎಷ್ಟು ವರ್ಷಗಳು ನಾವು ಇದೇ ರೀತಿಯಲ್ಲಿ ಇನ್ನು ಬಡತನಕ್ಕೆ, ಶೋಷಣೆಗೆ ಒಳಪಡಬೇಕು. ಮತ್ತೆ ಅಲ್ಲಿ ಮುಖ್ಯವಾಗಿ ವಿದ್ಯಾ ಮತ್ತೆ ವಸತಿ, ಉದ್ಯೋಗ ಮತ್ತೆ ಆರೋಗ್ಯ
ಈ 4ರ ಆಧಾರದಲ್ಲಿನೂ ನಾವು ಬಡತನ ನೋಡಬೇಕಾಗತ್ತೆ. ನಾವು ಅಮೇರಿಕಾದಂಥ ರಾಷ್ಟ್ರಗಳನ್ನು ನೋಡಿದಾಗ ಇಲ್ಲಿ ಅಭಿವೃದ್ಧಿ ಆಗಿದೆಯೇನೋ, ನಾಗರಿಕತೆ ಅನ್ನೋದು ಬಂದಿದೆಯೇನೋ ಅಂತ ನೋಡ್ತಿರ್ತೀವಿ. ಆದರೆ ಆಫ್ರಿಕಾ ಭಾಗಕ್ಕೆಲ್ಲ ಬಂದಾಗ ಅಲ್ಲಿ ಬುಡಕಟ್ಟು ಜನಾಂಗದವ್ರು ಇನ್ನೂ ಇದ್ದಾರೆ, ಇನ್ನೂ ಜೀವಿಸ್ತಿದ್ದಾರೆ, ಇನ್ನೂ ಕೂಡ ಮೈ ತುಂಬ ಬಟ್ಟೆ ಹಾಕ್ಕೊಳ್ಳುವಂತಹ ನಾಗರಿಕತೆ ಅನ್ನೋದು ಬಂದಿಲ್ಲ ಅಂದಾಗ ಆಶ್ಚರ್ಯ ಆಗುತ್ತೆ. ನಮಗೇನಂತೀರಿ ಇದ್ರ ಬಗ್ಗೆ? ಬುಡಕಟ್ಟು ಜನಗಳಿಗೆ ನಿಜವಾಗ್ಲೂ ಅಲ್ಲಿರೋಂಥ ಸರ್ಕಾರಗಳು ಅವ್ರ ಬಗ್ಗೆ ಕಾಳಜಿ ವಹಿಸಿ ಅಲ್ಲಿ ಸರ್ಕಾರ ಸವಲತ್ತುಗಳನ್ನ ಅವ್ರಿಗೆ ಒದಗಿಸೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ರೇ ಅಲ್ಲಿ ಬುಡಕಟ್ಟು ಜನಾಂಗಗಳು ಅಭಿವೃದ್ಧಿ ಆಗೋಕ್ಕಾಗೋದು. ಆದರೆ ಅಂಥ ಒಂದು ವಾತಾವರಣನ ಅಲ್ಲಿರುವಂಥ ಸರ್ಕಾರಗಳು ಗಮನ ಹಾಕಬೇಕಾಗುತ್ತೆ. ರೈಟ್ ಮೀರಾ ಅವರೇ, ನೀವು ಹೇಳಬೇಕು. ನಾನು ಆಗಲೇ ಹೇಳ್ದಂಗೆ ತ್ಯಾಗರಾಜ್ ಅವ್ರ ಕತೆ ಕೇಳ್ತಾ ಇದ್ದೆ. ಜಗತ್ತು ಅಂತ ಪರಿಗಣಿಸಿದಾಗ ಎಷ್ಟೊಂದು ದೇಶಗಳು, ಆ ದೇಶಗಳನ್ನೆಲ್ಲ ಸರ್ವೆ ಮಾಡಿದ ಸಂದರ್ಭದಲ್ಲಿ ಬಡತನ ಮುಕ್ತ ನಾವು ಜಗತ್ತನ್ನು ಕಾಣಬೇಕು ಅಂತ ಹೇಳಿದ್ರೆ 2 ಶತಮಾನ 229 ವರ್ಷ ಬೇಕು ಅಂದರೆ ಎಲ್ಲಿದ್ದೀವಿ ನಾವಲ್ವಾ? ಹೌದು, ಖಂಡಿತ. ಯಾಕಂದರೆ ಆರ್ಥಿಕ ಸಮಾನತೆ ಅದು ಎಲ್ಲ ದೇಶನೂ ಮುಂದುವರೆದ ರಾಷ್ಟ್ರ ಆಗುವಂಥದ್ದು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಸೊ ಹಾಗಾಗಿ ಎಷ್ಟೊಂದು ಪ್ರದೇಶಗಳಲ್ಲಿ ನಾಗರಿಕತೆಯೇ ಇನ್ನೂ ಡೆವಲಪ್ ಆಗಿಲ್ಲ. ಇನ್ನು ಹಳೆ ಪ್ಯಾಟ್ರನಲ್ಲೇ ಅವ್ರು ಜೀವಿಸ್ತಾ ಇದ್ದಾರೆ. ಬೇಸಿಕ್ಸ್ ಬರೀ ಊಟವನ್ನು ಇವಾಗಲೂ ಕೂಡ ಬೇಟೆಯಾಡಿ ತಿನ್ನುವಂಥ, ಊಟ ಮಾಡುವಂಥ ವ್ಯವಸ್ಥೆ ಇನ್ನೂ ಕೂಡ ಆ ಥರ ಕೆಲವೊಂದು ದೇಶಗಳಲ್ಲಿದೆ ಅಂದಾಗ ಮತ್ತೆ ಇನ್ನೂ ಶತಮಾನಗಳು ಬೇಕಾಗುತ್ತೆ. ಕೆಲವೊಂದು ಈಗ ಅಭಿವೃದ್ಧಿ ಆಗಲೇ ಎಲ್ಲ ಟೆಕ್ನಾಲಜಿನೂ ಮುಂದುವರೆದಿದೆ, ಆರ್ಥಿಕತೆನೂ ಇಂಪ್ರೂವ್ ಆಗ್ತಾ ಇದೆ. ಎಲ್ಲ ದೇಶಗಳಲ್ಲೂ ಆಧುನಿಕತೆ ಬರ್ತಾ ಇದೆ. ಎಲ್ಲರೂ ದುಡಿತಾ ಇದ್ದಾರೆ. ಮೊದಲು ಗಂಡಸರು ಮಾತ್ರ ದುಡಿತಾ ಇದ್ರು, ಈಗ ಹೆಣ್ಮಕ್ಳು ಇಡೀ ಕುಟುಂಬ ದುಡಿಯುವಂಥ ವ್ಯವಸ್ಥೆಗೆ ಬಂದು ನಿಂತ್ಕೊಂಡಿದೆ. ಆದರೂ ಕೂಡ ಈ ಥರ ಒಂದು ಪ್ರಪಂಚದ ಅರಿವೇ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳು, ಒಂದು ಪ್ರದೇಶಗಳು, ದ್ವೀಪಗಳು ಇರೋದ್ರಿಂದ ಸೊ ಇಡೀ ಜಗತ್ತೇ ಬಡತನದಿಂದ ಮುಕ್ತ ಆಗಬೇಕು ಅಂದರೆ ಮತ್ತೆ 200 ಶತಮಾನ 300 ಶತಮಾನ ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಪ್ರಮುಖ ದೇಶಗಳು ಅಂತ ತಗೊಳ್ಳೋದಾದ್ರೆ ಈಗ ನೋಡಿ, ನಮ್ಗೆ ಅಮೆರಿಕ ಕಾಣುತ್ತೆ, ಈ ಕಡೆ ಚೀನಾ ಕಾಣುತ್ತೆ, ಆಸ್ಟ್ರೇಲಿಯಾ ಕಾಣುತ್ತೆ, ಜಪಾನ್, ಏಷ್ಯಾ ಕಾಣುತ್ತೆ. ಈ ಥರದ್ದೆಲ್ಲ ನಾವು, ಜಪಾನ್ ಡೆಫಿನೆಟ್ಲಿ ಇದೆಲ್ಲ ನೋಡಿದ್ರೆ ಪರವಾಗಿಲ್ಲ, ಅಭಿವೃದ್ಧಿ ಹೊಂದಿದ್ದಾವೆ, ಎಂಥ ಗ್ರೋತ್ ಅಂತ ಅನಿಸುತ್ತೆ. ಮತ್ತೆ ಏನಂದರೆ ಪೂರ್ತಿ ಬಡತನ ಮುಕ್ತ ಮಾಡ್ಲಿಕ್ಕೂ ಈಗ ಇಡೀ ಪ್ರಪಂಚದಲ್ಲಿ ಆಗ್ತಕ್ಕಂಥ ವೇರಿಯೇಷನ್ಸ್ಗಳು ಅಂದರೆ ಯುದ್ಧಗಳಾಗುತ್ತೆ. ಸೊ ನೀವು ಮುಂದುವರೆದ ದೇಶ ಆಗಿರ್ತೀರ, ಒಂದು ಯುದ್ಧಕ್ಕೆ ಅಥವಾ ಮಹಾಮಾರಿ, ಈಗ ಕೊರೋನಾದಂತ ಈ ಕೊರೋನಾಕ್ಕೆ ಒಳಪಡ್ತು, ಹೀಗೆ ಒಂದು ಸಾಂಕ್ರಾಮಿಕ ರೋಗಗಳು ಇಡೀ ದೇಶವನ್ನು, ದೇಶದ ಆರ್ಥಿಕತೆಯನ್ನು ಬುಡಮೇಲ್ ಮಾಡತಕ್ಕಂಥ ಸಾಂಕ್ರಾಮಿಕ ರೋಗಗಳು ಬಂದಾಗ ಹೇಗೆ ನಾವು ಇಡೀ ವಿಶ್ವವನ್ನೇ ಬಡತನ ನಿರ್ಮೂಲನೆ ಮಾಡ್ತೀವಿ? ಪ್ರಕೃತಿ ವಿಕೋಪಗಳನ್ನು ನಾವು ತಡೆ ಹಿಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಡೀ ಪ್ರಪಂಚ ನಾವು ಬಡತನ ನಿರ್ಮೂಲನೆ ಮಾಡ್ತೀವಿ ಅನ್ನೋದು ಅದು ಏನು ಆಗುವಂಥದ್ದು ಒಂದು ವಂಡರ್ ಆಗ್ಬೇಕಷ್ಟೇ. ಬಿಟ್ರೆ ಎಲ್ಲೋ ಒಂದು ಕಡೆ ಒಂದು ಪ್ರದೇಶದಲ್ಲಿ ಬಡತನಕ್ಕೆ ಒಳಪಡುವಂಥದ್ದು ಪ್ರಪಂಚ ಒಂದು ಪ್ರಕೃತಿ ನಿಯಮನೇ ಆ ಥರ ಇರೋದ್ರಿಂದ ಅದು ನಾನು ಅಂದ್ಕೊಂಡ ಮಟ್ಟಿಗೆ ಒಂದು ಪ್ರಿಡಿಕ್ಷನ್ ಇದಾಗಬಹುದು ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಯುದ್ಧ ಆಗ್ತಾನೆ ಇರುತ್ತೆ, ಎಲ್ಲೋ ಒಂದು ಕಡೆ ಸಾಂಕ್ರಾಮಿಕ ರೋಗಗಳಿಗೆ ದಾಳಿ ಕೊಡೋ. ಈಗ ನೋಡಿ, ಚೈನಾ ಹೇಗೆ ವೈರಸ್ಸನ್ನು ಹರಡ್ತು, ಏನೋ ಅದಕ್ಕೆ ವ್ಯಾಕ್ಸಿನನ್ನು ಕಂಡುಕೊಂಡು ಉಳ್ಕೊಂಡು ಹೋದ್ವಿ. ಬಟ್ ಆ ವ್ಯಾಕ್ಸಿನನ್ನು ಕಂಡುಹಿಡಿಯೋಕೆ ಕೂಡ ತುಂಬ ವರ್ಷಗಳು ಹಿಡಿದಾಗ ಇಡೀ ಒಂದು ಚಿಕ್ಕ ದೇಶಗಳು ಪೂರ್ತಿ ನಾಶ ಆಗೋಗುತ್ತೆ, ಆರ್ಥಿಕತೆನ ನಶಿಸಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇಡೀ ಒಂದು ಇದನ್ನು ನಾವು ವಿಶ್ವವನ್ನೇ ನಾವು ಬಡತನದಿಂದ ಮೇಲೆ ತರ್ತೀವಿ ಅಂದರೆ ಅದು ಹೇಗಂತ. ಈಗ ನಾನು ಆಗಲೇ ನಾವು ಮಾತಾಡ್ತಿದ್ವಿ, ಜಪಾನ್, ಅಮೇರಿಕಾ, ಆಸ್ಟ್ರೇಲಿಯಾ ಈ ಥರದ್ದೆಲ್ಲ ತಗೊಂಡಾಗ ಅಭಿವೃದ್ಧಿ ಹೊಂದುತ್ತಿದ್ದಾವೆ ಅಂತ. ಈಗ ಆಫ್ರಿಕಾದಂಥ ಕೆಲವೊಂದು ಜಾಗಗಳು ನೋಡ್ತಾ ಹೇಳಿದ್ರೆ ಇನ್ನೂ ಕೂಡ ನಾಗರಿಕತೆಯ ಟಚ್ ಕೂಡ ಆಗಿಲ್ಲ. ಸೊ ವೇಷಭೂಷಣಗಳಲ್ಲಿ, ಉಡುಗೆ ತೊಡುಗೆಗಳಲ್ಲಾಗಲಿ, ಆಹಾರದಲ್ಲಿ ಆಗಲಿ, ಅಥವಾ ಎಜುಕೇಷನ್, ಇವತ್ತು ಕೆಲವರು ಇನ್ನು ಎಜುಕೇಷನ್ನ ನಾವು ತೊಗೊಂಡು ಹೋಗೋಕ್ಕಾಗದೇ ಇರ್ತಕ್ಕಂಥ ಪ್ರದೇಶಗಳು ಎಷ್ಟೊಂದಿದೆ ಅಲ್ವಾ ವಿಶ್ವದಲ್ಲಿ. ನಮ್ಮ ಭಾರತ ಹೇಳಲ್ಲ, ಬೇರೆ ಕಂಟ್ರಿಯಲ್ಲೂ ಕೂಡ ನಾನು ಹೇಳ್ತಾ ಇರೋದು ಚಿಕ್ಕ ಪುಟ್ಟ ದೇಶಗಳಲ್ಲಿ. ಸೊ ಹಾಗಿದ್ದಾಗ ನಾವು ಹೇಗೆ ಅದನ್ನು ಊಹೆ ಮಾಡಿಬಿಟ್ಟು ಹೇಳಲಿಕ್ಕಾಗತ್ತೆ? ಒಂದು ಅಂದಾಜಿನ ಪ್ರಕಾರ ಒಂದು 200 ಶತಮಾನದಲ್ಲಿ ಆಗ್ಬಹುದು ಅಂತ ಹೇಳ್ತಾರೆ. ಬಟ್ ಅದೇ ಈ ಪ್ರಕೃತಿಯ ವಿಕೋಪಗಳನ್ನು ನಾವು ಹೇಗೆ, ಆಮೇಲೆ ಯುದ್ಧಗಳನ್ನು ಹೇಗೆ ತಡಿಲಿಕ್ಕಾಗತ್ತೆ ಅಲ್ವಾ? ಅದು ಕಷ್ಟ ಸಾಧ್ಯ. ರೈಟ್ ಸರ್. ಈಗ ಹೊಂದಿದ ರಾಷ್ಟ್ರಗಳು ಒಂದಷ್ಟು ಅಭಿವೃದ್ಧಿ ಹೊಂದುತ್ತಾನೆ ಇರ್ತವೆ. ಅಭಿವೃದ್ಧಿ ಆಗಬೇಕು ಅಂತ ಅಂದ್ಕೊಳ್ಳೋ ರಾಷ್ಟ್ರಗಳು ಅದು ಎಷ್ಟೋ ವರ್ಷಗಳಾದರೂ ಆ ಹಂತದಲ್ಲೇ ಇರ್ತವೆ. ಬಡ ರಾಷ್ಟ್ರಗಳು ಇನ್ನು ಬಡತನ ಅನುಭವಿಸ್ತಾನೆ ಇರ್ತಾವಲ್ಲ, ಇದು ಹೆಂಗೆ? ಅದ್ರದ್ದು ಶಿಫ್ಟ್ ಆಗಬೇಕಲ್ವ, ಲೆವೆಲ್ ಶಿಫ್ಟ್ ಆಗಬೇಕು. ಈಗ ಸೈಕಲ್ ತೊಗೋತಿದ್ದೊಂದು ಬೈಕ್ ತೊಗೋಬೇಕು, ಬೈಕ್ ತೊಗೋತಿದ್ದೊಂದು ಕಾರ್ ತೊಗೋಬೇಕು, ಈ ಥರ. ಆಮೇಲೆ ಒಂದು ಫ್ಲೈಟಲ್ಲಿ ಹೋಗಬೇಕು. ಈ ಕಡು ಬಡ ರಾಷ್ಟ್ರಗಳು ಇನ್ನೂ ಬಡತನದಲ್ಲೇ ಒದ್ದಾಡ್ತಿದ್ದಾವೆ, ನಾಗರಿಕತೆ ಅನ್ನೋದಿಲ್ಲ. ಯಾಕೆ ಈ ಥರದ ಪರಿಸ್ಥಿತಿಗಳು ಬರುತ್ತೆ ಅಂತ ಹೇಳಿ? ಅಂದರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿರುತ್ತೆ ಮೇಡಮ್. ಆ ದೇಶದ ಆರ್ಥಿಕ ಪರಿಸ್ಥಿತಿ ಕೈಗಾರಿಕಾ ಉದ್ಯಮಗಳಲ್ಲಿ ತೊಡಸ್ಕೊಳ್ಳೋದಾಗಿರ್ಬೋದು, ಮತ್ತು ಕೃಷಿ ಇಂಥ ಮತ್ತು ದೇಶಗಳ ನಡುವಿನ ಉತ್ತಮ ಸಂಪರ್ಕ
ನೆರೆಹೊರೆ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಅಕ್ಕಪಕ್ಕದ ದೇಶದ ಬಾಂಧವ್ಯಗಳು ತುಂಬಾ ಚೆನ್ನಾಗಿದ್ರೇನೆ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಕೂಡ ಅವಕಾಶ ಇರ್ತದೆ. ಯಾವುದು ದೇಶಗಳ ಒಂದು ಸಂಬಂಧವೇ ಇಲ್ಲದಂತೆ ಪ್ರತಿ ದೇಶಗಳಲ್ಲೂ ಯುದ್ಧದ ವಾತಾವರಣ ಮೇಡಮ್ ಅವರು ಹೇಳಿದಾಗೆ ವೈಷಮ್ಯಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಯಾವುದೇ ಒಂದು ದೇಶ ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಮೇಡಮ್. ರೈಟ್. ಇದ್ರ ಜೊತೆಗೆ ಯಾವುದೋ ಒಂದು ಕ್ಲಾಸ್ ಏರಿಯಾ ತಗೊಳ್ಳಿ, ಪಕ್ಕದಲ್ಲೊಂದು ಸ್ಲಮ್ ಇದ್ದೇ ಇರುತ್ತೆ. ಹಾಗೆ ಯಾವುದೋ ಒಂದು ಉತ್ತಮವಾದಂಥ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ತಗೊಂಡ್ರು ಕೂಡ ಅದರಲ್ಲೊಂದು ಒಂದಷ್ಟು ಭಾಗ ಇನ್ನೂ ಅಭಿವೃದ್ಧಿ ಕಂಡಿರೋದಿಲ್ಲ. ಇದಕ್ಕೇನು ಹೇಳ್ತೀರಿ? ಅದನ್ನು ವೈಫಲ್ಯ ಅಂತ ಕರಿಬೋದಾ ಅಥವಾ ಅದು ಒಂದು ಭಾಗ ಅಷ್ಟೇ, ಬೆಳವಣಿಗೆಯ ಒಂದು ಭಾಗ ಅಂತ ಅನ್ಕೋಬೋದಾ? ಬೆಳವಣಿಗೆ ಅಂದರೆ ಯಾವುದೇ ಒಂದು ಆರ್ಥಿಕತೆ ಅಭಿವೃದ್ಧಿ ಅನ್ನೋದು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಸರ್ಕಾರ ಮೇಯ್ನು ಇಂಪಾರ್ಟೆಂಟು, ಎಲ್ಲವನ್ನ ತೆಗೆದುಕೊಂಡು ಹೋಗುವಂಥದ್ದು, ಆರ್ಥಿಕವಾಗಿ ಪ್ರತಿಯೊಂದನ್ನು ತೆಗೆದುಕೊಂಡು ಹೋಗುವಂಥದ್ದು. ಮತ್ತು ಇದು ನಾವು ಏನಂತಂದರೆ ಈಗ ನಮ್ಮ ದೇಶದಲ್ಲಿ ಏನು ಈಗ ಎಲ್ಲದು ಸರ್ಕಾರಕ್ಕೆ ಸೇರಿದ ಸಂಪತ್ತು, ದೇಶ ಅಂತ ಬರಲ್ಲ, ಎಷ್ಟೋ ಕಡೆ ಇರ್ತಕ್ಕಂಥ ಏನು ದುಡಿಮೆ ಇದೆ ಅದು ಸರ್ಕಾರದ ಸಂಪತ್ತು ಅಂತ ಅಲ್ಲ. ಸರ್ಕಾರನೇ ಇಡೀ ಒಂದು ಪಾಪ್ಯುಲೇಷನ್ನ ನಡೆಸ್ಕೊಂಡು ಹೋಗುತ್ತೆ, ಇಡೀ ಒಂದು ದೇಶವನ್ನು ನಡೆಸ್ಕೊಂಡು ಹೋಗುತ್ತೆ. ಆ ಥರ ಇಲ್ಲ ಅಲ್ವಾ? ಅಂದರೆ ಕಮ್ಯುನಿಸ್ಟ್ ಬೇಸ್ ಅಲ್ಲ. ಈಗ ನೀವು ಆ ಥರದ್ದು ನೋಡಬೇಕಂದ್ರೆ ಕಮ್ಯುನಿಸ್ಟ್ ಬೇಸ್ ಕಂಟ್ರಿಯಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ಏನೇ ಸಂಪತ್ತಿರಲಿ ಅದು ದೇಶದ ಸಂಪತ್ತು ಅಂತ ಹೇಳಿ ಡಿಕ್ಲೇರ್ ಆಗುವಂಥದ್ದು. ಆ ಥರದ್ದು ಇಲ್ಲದೆ ಇರೋ ಕಡೆ ಈ ಥರ ಅಸಮತೋಲನ ಇದ್ದೇ ಇರುತ್ತೆ. ಇದನ್ನು ನಾವು ಅಷ್ಟು ಸುಲಭವಾಗಿ, ಈ ತಾರತಮ್ಯ ನೀತಿ ಇದ್ದೇ ಇರುತ್ತೆ, ಅದನ್ನು ನಾವು ಬಗೆಹರಿಸಕ್ಕೆ ಹೋಗಲ್ಲ, ಆಗೋದಿಲ್ಲ. ಹಾಗಂತೇಳಿ ಕಮ್ಯುನಿಸ್ಟ್ ಎಕಾನಮಿಯನ್ನು ನಾವು ಒಪ್ಕೊಳ್ಳೋ ಅಂಥದ್ದು ನಮ್ಮ ದೇಶಕ್ಕೆ ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಹಾಗಾಗಿ ಈ ಒಂದು ಅಸಮತೋಲನ ಇದ್ದೇ ಇರುತ್ತೆ. ಮಾತಾಡ್ತೀನಿ ಇದ್ರ ಬಗ್ಗೆ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತು ಆಕ್ಸ್ಫ್ಯಾಮ್ ಅನ್ನುವಂತಹ ಒಂದು ಅಂಕಿಅಂಶದ ಪ್ರಕಾರ ಜಗತ್ತಿನ ಆರ್ಥಿಕತೆ ಅಂತ ಸಂದರ್ಭದಲ್ಲಿ ಅಂದಾಜು ಬಡತನ ಮುಕ್ತ ಜಗತ್ತನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ 229 ವರ್ಷಗಳು ಬೇಕಾಗಂತೆ. ಇಲ್ಲೊಂದು ಶುಭ ಸುದ್ದಿ ಇದೆ ಭಾರತಕ್ಕೆ, ಅದ್ರ ಬಗ್ಗೆ ಮಾತಾಡಬೇಕು. ಯಾಕಂತ ಹೇಳಿದ್ರೆ 24.8 ಕೋಟಿ ಜನ ಬಡತನ ಮುಕ್ತರಾಗಿದ್ದಾರೆ ಅಂತ ಅಂದಾಜು 10 ವರ್ಷಗಳ ಅಂಕಿಅಂಶ ಇದು. ಭಾರತ ಅಂದಾಗ ನಿಜಕ್ಕೂ ಕೂಡ ಒಂದು ಸಿಹಿ ಸುದ್ದಿ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಇದೀಗ ಆರ್ಥಿಕ ತಜ್ಞರು ಚಿಂತಕರಾಗಿರುವಂತಹ ಪ್ರೊಫೆಸರ್ ಕೆ.ಸಿ. ಬಸಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಆಕ್ಸ್ಫ್ಯಾಮ್ ಅನ್ನುವಂತಹ ಒಂದು ಸರ್ವೆಯ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಜಗತ್ತಿನಲ್ಲಿ ಬಡತನ ಮುಕ್ತ ಜಗತ್ತನ್ನು ನಾವು ಕಂಡುಕೊಳ್ಬೇಕು ಅನ್ನೋದೇ ಆದ್ರೆ 229 ವರ್ಷಗಳು ಬೇಕಾಗತ್ತೆ ಅಂತ ಹೇಳ್ತಾರೆ. ಸರ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ, ಜಗತ್ತಿನ ಆರ್ಥಿಕತೆ ಕುರಿತಂತೆ? ಮೊದಲನೇದಾಗಿ ಮೇಡಮ್, ನಮಗೆ ಬಡತನ ಇದೆಯಾ? ಭಾರತದ ಮಟ್ಟಕ್ಕೆ, ಭಾರತದ ರಾಜಕೀಯ ವ್ಯವಸ್ಥೆಗೆ, ಭಾರತದ ಜನಜೀವನ ಶೈಲಿಗೆ ಮತ್ತು ಭಾರತದ ಜನರ ಚಿಂತನೆಯ ದೃಷ್ಟಿಕೋನದಿಂದ ಲೆಕ್ಕ ಹಾಕೋದಾದ್ರೆ ನಮಗೆ ಬಡತನ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಸರ್ ಬಡತನ ಅನ್ನೋ ಒಂದು ಪರಿಕಲ್ಪನೆ ಈಗೇನ್ ಗೊತ್ತಾ ಸರ್, ಭಾರತದ ಪಾಲಿಗೆ, ಭಾರತದ ವಿಷಯಕ್ಕೆ ನಾವು ಬರೋದಾದ್ರೆ 2013ರಿಂದ 23ರವರೆಗೂ ಅಂಕಿಅಂಶವನ್ನ ನಾವು ನೋಡ್ತಾ ಹೋಗೋದಾದ್ರೆ 24.8 ಕೋಟಿ ಜನ ಬಡತನದಿಂದ ಮುಕ್ತರಾಗಿದ್ದಾರೆ ಅಂತ ಒಂದು ಸರ್ವೆ ಹೇಳುತ್ತೆ ಸರ್. ಅಂದ್ರೆ ಬಡತನ ಹಂತ ಹಂತವಾಗಿ ಕಡಿಮೆ ಆಗ್ತಿದೆ ಅಂತ. ಹೌದು, ಹೇಳಿ ಸರ್ ಈಗ ಪ್ಲೀಸ್. ನಿಜ ಮೇಡಮ್, ನಿಜವಾಗ್ಲೂ 2014ರ ನಂತರ ಅಥವಾ ಏನು ನೀತಿ ಆಯೋಗ ಅಥವಾ ಪಂಚವಾರ್ಷಿಕ ಯೋಜನೆಗಳ ರೂಢಮೂಲವಾದ ವ್ಯವಸ್ಥೆಯನ್ನ ಬಿಟ್ಟ ನಂತರ ತ್ವರಿತವಾದಂತಹ ಭೌತಿಕ ಮತ್ತು ಆರ್ಥಿಕ ಪ್ರಗತಿಯ ಕಡೆಗೆ ವಿಶಿಷ್ಟವಾದ ಗಮನವನ್ನ ಹರಿಸಿದ್ರಿಂದ ಹಾಗೂ ಜಾಗತೀಕರಣದ ಒಂದು ಹೊಸ ಬಿರುಗಾಳಿಯ ಸನ್ನಿವೇಶದಲ್ಲಿ ಜನಸಮುದಾಯ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಈ ಪರಿಸ್ಥಿತಿನಲ್ಲಿ ಬದುಕಿನ ಚಿಂತನೆಯ ಮಾರ್ಪಾಡಾಗಿರೋದ್ರಿಂದ ಕೆಳವರ್ಗದಲ್ಲಿರ್ತಕ್ಕಂಥವರು, ನಿಸ್ಸಹಾಯಕರಾದವರು, ಅಸಹಾಯಕರಾದವರು, ಅದೃಷ್ಟ ವಂಚಿತರು ಸಹ ಅದೃಷ್ಟದ ಬಾಗಿಲುಗಳನ್ನ, ದಾರಿಗಳನ್ನ ಹುಡುಕೊಂಡು ಬಂದ್ರು. ಹಾಗಾಗಿ ಬಡತನದ ಪ್ರಮಾಣ ನಿಜಕ್ಕೂ ಕಡಿಮೆ ಆಗಿದೆ, ಬದುಕುವ ಅವಕಾಶಗಳು ಸಿಕ್ಕಿದೆ, ಅದು ಒಪ್ಕೊಳ್ತೀನಿ. ಆದರೆ ನನ್ನ ದೃಷ್ಟಿನಲ್ಲಿ ಬಡತನ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ಬದುಕನ್ನ ಸಹಜವಾಗಿ ನಡ್ಕೊಳ್ಳೋದಕ್ಕೆ ನಾವು ಅಡ್ಡಿಪಡಿಸಿದಾಗ ಮಾತ್ರ ಬಡತನ ಅಥವಾ ಸಿರಿತನದ ಪರಿಕಲ್ಪನೆಗಳು ಬರ್ತವೆ. ಸಹಜ ಬದುಕಿನಿಂದ ನಾವು ದೂರ ಹೋಗ್ತಾ ಇದ್ದೀವಿ. ಅದರಿಂದ ಅವಕಾಶ ವಂಚಿತರಾದವರೆಲ್ಲರೂ ನರಳುತ್ತಾರೆ. ಅವಕಾಶವನ್ನ ಪಡೆದಂತಹ ಅದೃಷ್ಟವಂತರು ಮಾತ್ರ ಮೇಲ್ಮಟ್ಟಕ್ಕೆ ಸಾಗ್ತಾ ಹೋಗ್ತಾರೆ. ಅದು ಭೌತಿಕ ಪ್ರಗತಿ. ಆದ್ದರಿಂದ ಬಡತನ ಅದು ಕೇವಲ ಊಟ, ಬಟ್ಟೆ, ತಿಂಡಿ ಈ ಹಿನ್ನೆಲೆಯಲ್ಲಿ ಲೆಕ್ಕ ಹಾಕೋದಾದ್ರೆ ನಿಜಕ್ಕೂ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ.
ಆದರೆ ಮಾನಸಿಕವಾಗಿ ವೈಚಾರಿಕ ದೃಷ್ಟಿಕೋನದಿಂದ, ಭವಿಷ್ಯದ ದೃಷ್ಟಿಕೋನದಿಂದ ನೋಡಿದಾಗ ನಾವು ಮತ್ತೆ ಹಿಂದಕ್ಕೆ ಸರಿತಾ ಇದ್ದೀವೇನೋ ಅನ್ನೋ ಭಯ ನಮ್ಮನ್ನು ಕಾಡುತ್ತೆ. ಆ ದೃಷ್ಟಿನಲ್ಲಿ ಆ ಸಂಸ್ಥೆಯವರು ಹೇಳಿರೋದು 229 ವರ್ಷ ಬೇಕು ಅಂತ ಹೇಳಿದ್ದಾರೆ. ನನ್ನ ದೃಷ್ಟಿನಲ್ಲಿ ನಾವು ನಿರೀಕ್ಷಿಸಿರ್ತಕ್ಕಂಥ ಬಡತನದಿಂದ ಹೊರಬರಬೇಕಾದ್ರೆ ಇದೇ ರೀತಿಯ ನಿಲುವನ್ನು ನಾವು ತಳಿತಾ ಹೋದರೆ ಇನ್ನು 229 ಅಲ್ಲ, ಮುಂದೆ ಅದೆಷ್ಟು ಶತಮಾನಗಳು ಬಂದರೂ ಸಹ ನಾವು ಬಡತನದಿಂದ ವಿಮುಕ್ತರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ನನ್ನ ಭಾವನೆ. ನೀವು ಹಾಗಾದ್ರೆ ಆರ್ಥಿಕ ತಿಳಿಸ್ಕೊಡಿ ಪ್ರಗತಿಯನ್ನು ಸರ್. ಹಾಗಾದ್ರೆ ತಿಳಿಸ್ಕೊಡಿ, ನಿಜವಾದ ಸಿರಿವಂತಿಕೆ ಅಂದ್ರೇನು, ನಿಜವಾದ ಶ್ರೀಮಂತಿಕೆ ಅಂದ್ರೇನು, ನಿಜವಾದ ಅತ್ಯುತ್ತಮ ಬದುಕನ್ನು ನಡೆಸೋದು ಅಂದ್ರೆ ಏನ್? ಹಾಗಾದ್ರೆ ನೀವು ಮೇಡಮ್ ಅವರೇ ದಯಮಾಡಿ ಎಲ್ಲಕ್ಕೂ ಒಂದು ಕಂಡೀಷನ್ ಹಾಕಿದಿರಿ, ಒಂದು ಮಿತಿಯನ್ನ ಹಾಕಿದಿರಿ. ಎಲೆಕ್ಷನ್ ನಿಲ್ಲಬೇಕಾದ್ರೆ 75 ವರ್ಷ ಅಂತ ಹೇಳಿದಿರಿ. ಮತ್ತೊಂದಕ್ಕೆ ಸರ್ಕಾರಿ ಸೇವೆನಲ್ಲಿ ಇರ್ತಕ್ಕಂಥವನಿಗೆ 75 ವರ್ಷ ಅಂತ ಹೇಳಿದಿರಿ. ಸಂಪತ್ತನ್ನು ಗಳಿಸುವುದಕ್ಕೆ ಒಂದು ಮಿತಿ ಹಾಕಿದ್ರೆ ಯಾವಾಗ ನೀವು ಲ್ಯಾಂಡ್ ಸೀಲಿಂಗ್ ಆಕ್ಟ್ ತಂದು ಅತಿಯಾದ ಭೂಮಿಯನ್ನ ಹೊಂದಿರೋರ ಹತ್ರ ಕಿತ್ಕೊಂಡು ಇಲ್ಲದವರಿಗೆ ನೀವು ಕೊಡಬೇಕು ಅಂತ ಹೇಳಿ ಕಾನೂನನ್ನೇ ತಗೊಂಡು ಬಂದ್ರಿ. ಹಾಗಾದ್ರೆ ನೀವು ಏನು 1 ಗಂಟೆಗೆ 118 ಕೋಟಿ ರೂಪಾಯಿ ದುಡಿಯುವಂತ ಜನಗಳ ಮೇಲೆ, ಆ ಸಂಪತ್ತು ಅವರ ಆದಾಯ ಗಳಿಕೆಯ ಮೇಲೆ ಒಂದು ಮಿತಿ, ನೀವು ನೆಮ್ಮದಿಯಾಗಿರ್ರಿ ಅಂತೇಳಿ ಯಾಕೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ತರಬಾರ್ದು? ಅದು ಯಾವುದೇ ಆಗಲಿ, ಶ್ರೀಮಂತನಾಗಲಿ ಬಡವನಾಗಲಿ, ಕೇವಲ ಶ್ರೀಮಂತರಿಗೆ ಎಲ್ಲ ಅವಕಾಶಗಳು ಲಭ್ಯವಾಗ್ತಕ್ಕಂಥ ಈ ಭೌತಿಕ ಜಗತ್ತಿನ ನಿಯಮಾವಳಿಗಳು ಲಾಭ ಗಳಿಕೆಯ ಪ್ರಧಾನ ಅನ್ನೋದನ್ನ ಮುಂದೆ ಇಟ್ಕೊಂಡು ಹೊರಟಿರೋದ್ರಿಂದ ಯಾರನ್ನ ನಾಶ ಮಾಡಿದರೆ ಮತ್ತೊಬ್ಬನಿಗೆ ಸೇರಬೇಕಾದ ಸವಲತ್ತು ನನಗೆ ಸಿಗುತ್ತೆ, ಆಗ ನಾನು ಶ್ರೀಮಂತನಾಗ್ತೀನಿ. ಸರ್, ಶತಶತಮಾನಗಳಿಂದ ನಾವು ಶತಶತಮಾನಗಳಿಂದ ನೋಡ್ತಾ ಹೋಗೋದಾದ್ರೆ ಪ್ರಾಂತ್ಯಗಳ ನಡುವೆ ಯುದ್ಧ ಆಗಿರೋದು ಯಾವ ಕಾರಣಕ್ಕೆ? ಆಕ್ರಮಣಕಾರಿ ವಿಚಾರದಿಂದ. ಇವತ್ತು ಆರ್ಥಿಕ ವ್ಯವಸ್ಥೆ ಮೇಲೇನೆ, ಆರ್ಥಿಕ ಅಸಮಾನತೆ ಮೇಲೇನೆ. ನಿಮ್ಮ 2ನೇ ಮಹಾಯುದ್ಧ, 1ನೇ ಮಹಾಯುದ್ಧ, ಜಗತ್ತಿನ ಎಲ್ಲ ದೇಶಗಳಲ್ಲಾಗಿರ್ತಕ್ಕಂಥ ಯುದ್ಧಗಳಿಗೆ ಮೂಲ ಕಾರಣ ಈ ಆರ್ಥಿಕ ಅಸಮಾನತೆ ಅನ್ನೋದು ಉಂಟಾಗಿರೋದು ಯಾವುದರಿಂದ? 15-16ನೇ ಶತಮಾನದಲ್ಲಿ ಬಂದಂತಹ ಲಾಭ ಗಳಿಕೆಯ ಆರ್ಥಿಕ ವ್ಯವಸ್ಥೆ. ಲಾಭ ಗಳಿಸಿದರೆ ಮಾತ್ರ ಜಗತ್ತು ಬೆಳೆಯುತ್ತೆ ಅಂದ್ಬೇಕಾದ್ರೆ ಒಬ್ಬನಿಗೆ ಸೇರುವಂತಹ ಅಂಶವನ್ನ, ಅನುಕೂಲತೆಯನ್ನ ನಾನು ಕಿತ್ತುಕೊಂಡಾಗ ಮಾತ್ರ ನಾನು ಬೆಳಿತೀನಿ ಅನ್ನೋ ತಾತ್ವಿಕ ಚಿಂತನೆ ನಮ್ಮಲ್ಲಿ ಹಿನ್ನೆಲೆಯಿಂದ ಆಡಕ್ಕೆ ಬಂದಿದೆ. ಹಾಗಾಗಿ ಯಾರು ಕಿತ್ಕೊಂಡು ತಿಂತಾರೋ ಅವರು ಬೆಳೀತಾ ಇದ್ದಾರೆ, ಯಾರು ಕಿತ್ಕೊಳೋದಿಲ್ವೋ, ಬದುಕಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನ ಪಡ್ತಾರೋ ಅವರನ್ನೆಲ್ಲ ಕಚ್ತಾ ಇದ್ದಾರೆ. ರೈಟ್ ಸರ್, ಡೀಟೇಲ್ ಆಗಿ ಮಾತಾಡ್ತೀನಿ ಸರ್ ಅದ್ರ ಬಗ್ಗೆ. ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೀರಿ. ತ್ಯಾಗರಾಜ್ ಅವರೇ, ಶ್ರೀಮಂತರು ಶ್ರೀಮಂತರಾಗ್ತಿದ್ದಾರೆ, ಅತಿ ಶ್ರೀಮಂತರೇ ಆಗ್ತಿದ್ದಾರೆ, ಬಡವರು ಕಡು ಬಡವರು ಆಗ್ತಿದ್ದಾರೆ. ಇನ್ನು ಮಧ್ಯಮ ವರ್ಗ ಅಂದರೆ ಅತ್ಲಾಗ 6ಕ್ಕೂ ಇಲ್ಲ, ಇತ್ಲಾಗ 3ಕ್ಕೂ ಇಲ್ಲ. ಅವ್ರಿಗೀಗ ಈಗೇನೋ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾರಲ್ಲ, ಅದನ್ನು ತಗೊಳ್ಳೋಕ್ಕೆ ಅವ್ರಿಗೆ ಅಧಿಕಾರನೂ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಟ್ಯಾಕ್ಸ್ ಪೇಯರು ಆಗಿರ್ತಾರೆ, ಟ್ಯಾಕ್ಸ್ ಪೇಯರ್ ಅಲ್ಲ ಅನ್ನೋ ಸ್ಥಿತಿನೂ. ಯಾಕಂತ ಹೇಳಿದ್ರೆ ಗೌರವಕ್ಕೆ ಮರ್ಯಾದೆಗೆ ಅಂಜೋ ಜನ ಆಗ್ಬಿಟ್ಟಿದ್ದಾರೆ. ಮತ್ತು ಅಡ್ಕತ್ರಲ್ಲಿ ಸಿಕ್ಕಾಕೊಂಡಿರೋ ಸ್ಥಿತಿ ಅಂತ ಅನ್ಸೋದಿಲ್ವಾ ಭಾರತದ ಮಧ್ಯಮ ವರ್ಗ ಅಂದಾಗ, ಬಡವರ ವರ್ಗ ಅಂದಾಗ? ಭಾರತ ಸ್ವತಂತ್ರ ಬಂದು 77 ವರ್ಷಗಳಾಗಿದೆ. ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಸಮಾನತೆಯಿಂದ ಪ್ರತಿಯೊಂದು ಭೂಮಿ, ಶಿಕ್ಷಣ ಎಲ್ಲ ಸರಿಯಾದಂಥ ರೀತಿಯಲ್ಲಿ ಅವ್ರು ಕೊಟ್ಟಿದ್ದಿದ್ರೆ ಇವತ್ತು ಈ ಅಸಮಾನತೆ ಪರಿಸ್ಥಿತಿ ಇರ್ತಾರಲ್ಲ. ಮತ್ತು ಅದರಲ್ಲೂ ಇವತ್ತು ನಮ್ಮ ಏನು ಅಭಿವೃದ್ಧಿ ಆಗಿದೆ ಅಂತ ನಾವು ಇವತ್ತು ಡಿಸ್ಕಷನ್ ಮಾಡ್ತೇವೆ. ಇದೆಲ್ಲ ಬಂದು ಸುಮಾರು ಒಂದು 20-30 ವರ್ಷಗಳಿಂದನೇ ಅಭಿವೃದ್ಧಿನ ತೋರಿಸ್ಬೋದಾಗಿತ್ತು. ಅಂದ್ರೆ ಪ್ರಾಮಾಣಿಕ ಪ್ರಯತ್ನ ಆಗಿದ್ರೆ ಈಗ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಸಾಮಾನ್ಯಿಕ ಏನದು ಆರ್ಥಿಕ ಸಮಾನತೆ ಅನ್ನೋದು ಇಲ್ಲ. ಆರ್ಥಿಕ ಸಮಾನತೆ ಬರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಸ್ಲಮ್ಗಳ ನಿರ್ಮೂಲನೆ ಆಗಬೇಕು. ಸ್ಲಮ್ಗಳ ನಿರ್ಮೂಲನೆ ಎಲ್ಲಿಂದ ಉದ್ಭವ ಆಗ್ತಾ ಇದೆ? ಸರ್ಕಾರಗಳಿಂದನೇ ಉದ್ಭವ ಆಗ್ತಾ ಇದೆ. ಸರ್ಕಾರಗಳು ಸರಿಯಾದಂಥ ಒಬ್ಬ ಮನುಷ್ಯ ಸರಾಸರಿ ಜೀವನ ನಡೆಸೋದಕ್ಕೆ ಬೇಕಾಗಿರೋಂಥ ಒಂದು ವಸತಿ ಇರಬೇಕಾಗತ್ತೆ, ವ್ಯವಸ್ಥೆ ಕಲ್ಪಿಸ್ಕೊಡ್ತಾ ಇಲ್ಲ. ನೋಡಿ 15-20, 10-12 ಇಷ್ಟು ಮೆಜರ್ಮೆಂಟ್ಗಳಲ್ಲಿ ಇವತ್ತು ನಾಯಿ ನರಿಗಳು ಮತ್ತು ಹಂದಿಗಳು ವಾಸ ಮಾಡೋದಕ್ಕೆ ಕೂಡ ಅವಕಾಶ ಇಲ್ಲದಿರೋಂಥ ಸ್ಥಳಗಳಲ್ಲಿ ಇವತ್ತು ನಮ್ಮ ಮನುಷ್ಯರು ಜೀವನ ಮಾಡ್ತಾ ಇದ್ದಾರೆ ಇವತ್ತು. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಪ್ರಜಾಪ್ರಭುತ್ವ ದೇಶದಲ್ಲಿ
ಅದು ನಮ್ಮ ಜನಸಂಖ್ಯೆನೂ ಅದೇ ರೀತಿ ಇದೆ ಅಲ್ವಾ, ಜನಸಂಖ್ಯೆನೂ ಕಾರಣ ಅಲ್ವಾ. ಅದರ ಬಗ್ಗೆ ನಾವು ಬಡತನ ಅಂತ ಬಂದಾಗ ನಮ್ಮಲ್ಲಿ ಜನಸಂಖ್ಯೆ ಲಿಮಿಟ್, ಸೊ ಅದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸರ್ಕಾರವನ್ನ ದೂಷಿಸೋದಲ್ಲ. ಇವತ್ತು ನಾವು ಜನಸಂಖ್ಯಾ ಕಾನೂನು ನಿಯಂತ್ರಣ ಕಾನೂನು ತರ್ತೀವಿ ಅಂದ್ರೆ ನಮ್ಮಂತ ಸೆಕ್ಯುಲರ್ ಕಂಟ್ರಿಯಲ್ಲಿ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರಾ? ಇಲ್ಲ. ಈ ಸಿಸ್ಟಮ್ ಅಲ್ಲಿ ಸಪೋರ್ಟ್ ಮಾಡ್ತಾರಾ? ಸೊ ಆಗ ಸಪೋರ್ಟ್ ಮಾಡದೇ ಇದ್ದವರು ಈ ಬಡತನದ ಬಗ್ಗೆ ಮಾತನಾಡ್ಲಿಕ್ಕೆ ಅಯೋಗ್ಯರು ಅಂತ ಹೇಳ್ತೀನಿ ಅಲ್ವಾ. ಕರೆಕ್ಟ್ ತಾನೆ? ಹೌದು. ಇವತ್ತು 2ಕ್ಕೆ ನಾವು ಲಿಮಿಟ್ ಮಾಡ್ತೀವಿ. ಚೈನಾದಲ್ಲಿ ಇದೆ 2 ಮಕ್ಕಳು ಅಂತ ಹೇಳಿ. ಇಲ್ಲಿ ತರ್ತೀವಿ ಅಂದ್ರೆ ನಾಳೆನೆ ಹಂಗಾಮ ಕ್ರಿಯೇಟ್ ಆಗುತ್ತೆ. ಈಗ ಅದಕ್ಕೆ ಪಾಪ್ಯುಲೇಷನ್ ಕಂಟ್ರೋಲ್ ಬಿಲ್ ಏನಿದೆ ಸ್ಟಿಲ್ ಪೆಂಡಿಂಗ್ ಇದೆ. ಅದು ತರ್ತೀವಿ ಅಂದ್ರೂ ಫುಲ್ ಫ್ರೀ ಆಗಿ ತರ್ಲಿಕ್ಕೆ ಬಿಡೋದಿಲ್ಲ. ಅದ್ರಲ್ಲಿ ಏನಿರುತ್ತೆ, ಸೀಮಿತ ಅಲ್ಲಲ್ಲ, ಅವ್ರಿಗೆ ಮಾತ್ರ ಅಂತಲ್ಲ, 2 ಮಕ್ಳಿಗೆ ಸೀಮಿತ ಅಂತ ಮಾಡಿದ್ರು ಏನ್ ಮಾಡ್ತಾರೆ, ಅವ್ರು ಇಷ್ಟಪಟ್ಟು 2ಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೆ ಸರ್ಕಾರದ ಸವಲತ್ತುಗಳಿದಾವಲ್ಲ ಅವನ್ನ ನಾವು ಕೊಡಲ್ಲ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದು ವರ್ಗಕ್ಕೆ ಸರ್ಕಾರದ ಸವಲತ್ತು ಬೇಕಾಗಿಲ್ಲ. ಅವರ ರಿಲಿಜನ್ ಪ್ರಕಾರ ಎಷ್ಟು ಮಕ್ಕಳಾದ್ರೂ ಆಗ್ಲಿ ಅಂತ ಒಪ್ಕೊಳ್ತಕ್ಕಂಥವ್ರು ಈ ದೇಶದಲ್ಲಿ ಇರೋವರೆಗೂ ಕೂಡ ನಾವು ಇಷ್ಟಿಷ್ಟರಲ್ಲಿ ವಾಸಿಸ್ತಾರೆ, ಈ ಗಲೀಜಾಗಿ ಇಟ್ಕೊಂಡಿದ್ದಾರೆ, ಇದೆಲ್ಲ ನಾವು ಮಾತಾಡ್ಲಿಕ್ಕೆ ದೇಶದಲ್ಲಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ನಾನು ಹೇಳಿ ಬಯಸ್ತೀನಿ. ರೈಟ್, ನೀವೇನು ಹೇಳ್ತೀರಾ? ನಾನೇ ಹೇಳ್ತೀನಿ ಮೇಡಮ್ ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ದೃಷ್ಟಿಕೋನದಲ್ಲಿ ಅವ್ರು ಹೇಳ್ತಿದ್ದಾರೆ. ನಾವು ತುಂಬ ಕಡು ಬಡವರ ಜನರ ಮಧ್ಯದಲ್ಲಿ ನಾವು ಓಡಾಡಿರೋದ್ರಿಂದ ಅವರ ಪರಿಸ್ಥಿತಿಗಳು ಶೈಕ್ಷಣಿಕವಾಗೂ ಕೂಡ ಅವ್ರು ತುಂಬ ಹಿಂದುಳಿದಿದ್ದಾರೆ. ಶೈಕ್ಷಣಿಕವಾಗಾದರೂ ಅಭಿವೃದ್ಧಿ ಪಡಿಸಿದ್ರೆ ಅವರು ಒಂದು ನಾಗರಿಕತೆ ಬರೋದಕ್ಕೆ ಅವಕಾಶ ಇರ್ತದೆ. ಶೈಕ್ಷಣಿಕವಾಗಿ ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಇವತ್ತಿನ ಖಾಸಗಿ ಶಾಲೆಗಳ ಮುಂಚೂಣಿಯಲ್ಲಿವೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಜನರನ್ನ ಓದ್ಸೋಕ್ಕಾಗತ್ತೆ. ಮತ್ತು ಅದೇ ರೀತಿ ಖಾಸಗಿ ಶಾಲೆಗಳೇನಿದೆ ಅದರ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಇವತ್ತು ಶೈಕ್ಷಣಿಕವಾಗಿ ಕೂಡ ನಾವು ಅಭಿವೃದ್ಧಿ ಹೊಂದೋದಕ್ಕೆ ನಮ್ಮ ಭಾರತ ದೇಶದಲ್ಲಿ ಅಲ್ಲ, ಇದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವಂತಹ ಮನೋಭಾವ ಜನರಲ್ಲಿ ಇಲ್ದಿರೋದು ಕಾರಣ. ಈಗ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ಸಿಕ್ತು ಅಂತ ಹೇಳಿದ್ರೆ ಯಾಕೆ ಪ್ರೈವೇಟಿಗೆ ಹೋಗ್ತಾರೆ ಜನ? ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಬೇಕಲ್ವ ಜನ, ಅದನ್ನ ಯಾಕೆ ಮಾಡ್ತಾ ಇಲ್ಲ? ಮೇಡಮ್ ಅವರೇ, ಅವ್ರಿಗೆ ಏನು ಪ್ರಶ್ನೆ ಮಾಡೋ ಒಂದು ಮನೋಭಾವನ ಹುಟ್ಟಾಕೊಳ್ಳೋದು ಕೂಡ, ಯಾಕಂದ್ರೆ ಇವತ್ತು ಅಷ್ಟು ಕಷ್ಟದಲ್ಲಿದ್ದಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ನಾಳೆ ದಿವಸ ಊಟಕ್ಕೆ ನಮ್ಗೆ ಏನಕ್ಕೆ ಎಲ್ಲದಕ್ಕೂ ಇನ್ನೂ ಸಮಸ್ಯೆ ಆಗ್ಬೋದು. ಅವ್ರಿರೋಂಥ ವಾತಾವರಣದಲ್ಲಿ ಕೆಲವೊಂದು ಏರುಪೇರುಗಳು ತರ್ಬೋದು ಅನ್ನೋ ಒಂದು ಭಯ ಭೀತಿ ಕೂಡ ಇದೆ ಮೇಡಮ್. ರೈಟ್, ಮಾತಾಡ್ತೀನಿ ಇದ್ರ ಬಗ್ಗೆ. ಬಡತನ ಮುಕ್ತ ಭಾರತದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಬಸಪ್ಪ ಸರ್, ನೀವು ಆಗಲೇ ಒಂದು ವಿಚಾರವನ್ನು ಪ್ರಸ್ತುತಪಡಿಸಿದ್ರಿ, ಬಹಳ ಉದಾತ್ತ ಚಿಂತನೆ ಅದು. ಇದುವರೆಗೂ ಅವರು ಸರ್ಕಾರದ ಗಮನಕ್ಕೆ ಇದು ಬಂದಿದೆಯೋ ಇಲ್ವೋ ನಿಜಕ್ಕೂ ಗೊತ್ತಿಲ್ಲ. ಒಂದು ಸಹಜತೆಯಿಂದ ದೂರವಾದಾಗ ಬಡತನ ಅನ್ನೋದು ಹೆಚ್ಚಾಗತ್ತೆ ಅಂತ ಹೇಳಿ ಒಂದು. ಎರಡನೇದು ಸರ್, ಸಿರಿವಂತಿಕೆಗೂ ಲಿಮಿಟೇಷನ್ ಹಾಕೋದಿದೆಯಲ್ಲ, ಅದೊಂದು ಭಯಂಕರ ವಿಷಯ ಸರ್. ಅದು ಹೇಗೆ ಅಂದರೆ ಈ ಥರ ಚಿಂತನೆಗಳು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತವ, ಅದಕ್ಕೆ ಕಾನೂನುಗಳು ಬರೋದಕ್ಕೆ ಸಾಧ್ಯವ ಅನ್ನುವಂಥ ಅನುಮಾನ ಸರ್? ಇಲ್ಲ ಮೇಡಮ್, ಸಿರಿವಂತಿಕೆಗೆ ನೀವು ಕಂಟ್ರೋಲ್ ಮಾಡಿ ಮಿತಿ ಹಾಕಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಿರಿವಂತೆಯ ಗರಿಷ್ಠ ಮಿತಿ, ಯಾಕೆಂದ್ರೆ ಡೆವಲಪ್ಮೆಂಟ್ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಸ್ಪಷ್ಟ ಕಲ್ಪನೆ ಇಲ್ಲ ಎಷ್ಟು ಹೇಗೆ ಅಂತ ಅಂದಾಗ ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಒಟ್ಟಾರೆ ಜನಸಮುದಾಯ ಸುಖವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಶಾಂತಿಯಿಂದ ಇರಬೇಕು, ಯಾವ ನೋವು ಆತಂಕಗಳಿಂದ ಮುಕ್ತವಾಗಿರಬೇಕು. ಅದು ಒಂದು ಸುಖಿ ರಾಜ್ಯದ ದೃಷ್ಟಿಕೋನ. ಆ ಸುಖಿ ರಾಜ್ಯದ ದೃಷ್ಟಿಕೋನ ನಾವು ಇಟ್ಕೊಂಡಿದೀವಿ ಅಂದಾಗ ನಾವು ಗಳಿಸ್ತಾ ಇರೋದು, ದುಡಿತಾ ಇರೋದು, ಪಡಿತಾ ಇರೋದು, ಉತ್ಪಾದನೆ ಮಾಡ್ತಾ ಇರೋದು ಎಲ್ಲರಿಗೂ ಸಂಪೂರ್ಣವಾಗಿ ಆಗುತ್ತೆ ಅನ್ನೋದು ಕೂಡ ನಮಗೆ ತಿಳಿದಿದೆ. ತಂತ್ರಜ್ಞಾನ ಹೆಲ್ಪ್ ಮಾಡಿದೆ, ಸರ್ಕಾರದ ನೀತಿಗಳ ಸಹಾಯಕ್ಕೆ ಬಂದಿವೆ, ಜನರ ಎಚ್ಚರಿಕೆ ಮನೋಧರ್ಮ ಬಹಳ ಸಹಾಯಕ್ಕೆ ಬಂದಿದೆ. ಆದರೂ ಸಹ ಈ ಕೊರತೆ ಅಂತಕ್ಕಂಥದ್ದು ಅಸಂಖ್ಯಾತ ಜನರು ಎದುರಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಗಳಿಸುವವರ ಗಳಿಕೆ ಸಮನಾಗಿ ವಿತರಣೆ ಆಗ್ತಾ ಇಲ್ಲ. ಒಂದು ವೇಳೆ ನಮ್ಮಲ್ಲಿ ವ್ಯವಸ್ಥಿತವಾದ ಕಾರ್ಯತಂತ್ರ ಅದನ್ನು ಸರಿ ಮಾಡೋದಕ್ಕಿಲ್ಲ ಅಂದ ಮೇಲೆ ಕನಿಷ್ಠ ಸಿಂಪಲ್ ಆಗಿ ಹೇಳ್ಬಿಡಿ, ನೀವು ಇಷ್ಟರ ಮಿತಿಯನ್ನ ಮೀರಿ ಅದಕ್ಕೆ ಹೋಗಬಾರದು. ನೀವು ಬಿಜೆಪಿನವ್ರು ಹೇಳ್ತೀರಲ್ಲ 75 ವರ್ಷ ಆದ್ಮೇಲೆ ನೀವು ಎಲೆಕ್ಷನ್ ನಿಲ್ಬೇಡಿ ಅಂತ. ನೀವು ಲ್ಯಾಂಡ್ ರಿಫಾರ್ಮ್ ನಲ್ಲಿ ಹೇಳ್ತಿರಲ್ಲ 15 ಎಕರೆ 20 ಎಕರೆ ಜಮೀನಿನ ಮೇಲೆ ನೀವು ಇಟ್ಕೊಳಲ್ಲ ಅಂತ. ಹಾಗೆ ನಿಮ್ಮ ಸಂಪತ್ತನ್ನ ಯಾಕೆ ಇಟ್ಕೋಬಾರ್ದು? ಸಂಪತ್ತಿನ ಮೇಲೆ ಅದನ್ನ ನೀವು ವಶಪಡಿಸ್ಕೊಳ್ಳಿ, ಕೊಡಿ ನೀವು ಬೇರೆಯವರಿಗೆ, ನಿಮ್ಮ ನೀತಿಗಳನ್ನ ಅನುಷ್ಠಾನಕ್ಕೆ ತರುವಂತ ಜನಗಳಿಗೆ. ಅದನ್ನ ತಂದಾಗ ಕನಿಷ್ಠ ಅನವಶ್ಯಕ ಫ್ರಾನ್ಸ್ ನಲ್ಲಿ ಬೇಡಪ್ಪ, ಬೆಳವಣಿಗೆನೇ ಬೇಡ, ನಮಗೆ ಇರೋದ್ರಲ್ಲಿ ನೆಮ್ಮದಿಯಾಗಿರೋಣ,
ಅನ್ನೋ ಭಾವನೆ ಯೋಚನೆ ಮಾಡ್ತಕ್ಕಂಥ ಜನಗಳು ಬಂದಿರುವಾಗ ಯಾವುದೋ ಒಂದು ಉಡಾಫೆ ಬದುಕನ್ನು ನಡೆಸೋದಕ್ಕೆ, ತೋರಿಕೆಯ ಬದುಕನ್ನು ನಡೆಸೋದಕ್ಕೋಸ್ಕರ, ಶ್ರೀಮಂತಿಕೆ ದರ್ಪ ತೋರಿಸೋದಕ್ಕೋಸ್ಕರ ಎಲ್ಲ ಬಡತನಗಳನ್ನು ನಮ್ಮಲ್ಲಿ ತುಳ್ಕೊಂಡು, ಮಾನವೀಯತೆಯ ಬಡತನೆಯನ್ನೇ ತುಂಬಿಕೊಂಡು ಹೊಸದಾದಂತಹ ಸಿದ್ಧಾಂತಗಳನ್ನ ಹೇಳೋದ್ರಲ್ಲಿ ಏನಾದರೂ ಅರ್ಥ ಇದೆಯೇ? ನಾವು ಮೋಸ ಹಾಗೆ ಕೊಡ್ತಾ ಬಂದ್ರೆ ಸೋಮಾರಿ ಅನ್ನುವಂತಹ ಮನೋಭಾವ ಏನಾದರೂ ಹೆಚ್ಚಾಗಲ್ವಾ? ಗಳಿಕೆ ಮಾಡಬೇಕು ಅನ್ನುವಂತಹ ಮನೋಭಾವ ಅಲ್ಲಿ ಕುಂಠಿತ ಆಗೋದಿಲ್ವಾ? ಜೀವನನ ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಹೆಚ್ಚುವರಿ, ಲಿಮಿಟೇಷನ್, ಅದಕ್ಕೂ ಹೆಚ್ಚಿನ ಆಸ್ತಿಯನ್ನ, ಹಣವನ್ನ ಈಗ ಕೊಡ್ತಾ ಬರೋದು, ಆ ವಿಚಾರಕ್ಕೆ ನೀವು ಬಂದಾಗ ಹಿಂಗೆ ಒಂದು ಪಕ್ಷ ಕೊಡೋದೇ ಆದರೆ ಯುವ ಸಮೂಹದಲ್ಲಿ ಅಥವಾ ಬೇರೆ ಜನಸಾಮಾನ್ಯರಲ್ಲಿ ಗಳಿಕೆ ಮಾಡಬೇಕು, ನಾನು ಗಳಿಸಿ ತಿನ್ಬೇಕು ಅನ್ನುವಂತಹ ಮನೋಭಾವದ ಕುಂಠಿತ ಅನ್ನೋದಾಗೋದಿಲ್ವಾ ಅಂತ? ಸೋಮಾರಿ ಮನೋಭಾವ ತಲೆದೋರೋದಿಲ್ವಾ? ನಾನು ಹೇಳ್ತಾ ಇರೋದು, ನೀವು ಅವರಿಂದ ಕಿತ್ಕೊಂಡು ನೀವು ಎಲ್ಲರಿಗೂ ಹಂಚಿರಿ, ಗ್ಯಾರಂಟಿ ಸ್ಕೀಮ್ ತಗೊಂಡು ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಮನುಷ್ಯನು ನನ್ನನ್ನ ನಾನು ಪಡ್ಕೊಳ್ತಕ್ಕಂಥ ಯೋಗ್ಯತೆಯ ಸ್ಥಾನವನ್ನ ಕಲ್ಪಿಸಬೇಕಾಗಿದ್ದು ಸಮಾಜದ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಪ್ರತಿಯೊಬ್ಬನಿಗೆ ತಾನು ಪಡೀತಕ್ಕಂಥ ಹಕ್ಕುಗಳನ್ನು ಪಡ್ಕೊಳ್ಳೋ ಯೋಗ್ಯತೆಯನ್ನ ಕಲ್ಪಿಸಬೇಕಾದ್ದು ಸಮಾಜದ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಆ ಹಕ್ಕುಗಳನ್ನು ಪಡೀತಕ್ಕಂಥ ಯೋಗ್ಯತೆಯನ್ನ ಕೆಲವರಿಗೆ ಮಾತ್ರ ಕೊಡ್ಲಾಗ್ತಾ ಇದೆ. ಆದರೆ ಯೋಗ್ಯತೆ ಇದ್ರೂನು ನಾನು ಅದನ್ನ ಪಡ್ಕೊಳ್ತೀನಿ, ನನಗೆ ಹಕ್ಕಿದೆ ಅಂತ ಹೇಳ್ತಕ್ಕಂಥ ಅಸಂಖ್ಯಾತ ಜನ ಸಮುದಾಯಕ್ಕೆ ಇವತ್ತು ಸಿಗ್ತಾ ಇಲ್ಲ. ಆ ವ್ಯವಸ್ಥೆಯನ್ನ ನೀವು ಬದಲಾವಣೆ ಮಾಡಿದ್ರೆ ಅಸಮಾನತೆಯೂ ಇರೋಲ್ಲ, ಸಾಮರ್ಥ್ಯ, ಕೌಶಲ್ಯ ಅನ್ನೋದು ತಾನಾಗೆ ಸಹಜವಾಗಿ ಬೆಳೆಯುತ್ತೆ. ಒಂದು ಮಗುವಿಗೆ ನೀನು ಅಲ್ಲಿ ಬರಬೇಡ ಅಂತೇಳಿ ಅವನ್ನ ದೂರ ತಳ್ಳಿ ಮತ್ತೊಬ್ಬನನ್ನ ಅವನಿಗೆ ಪುರುಮಾಯಿಸಿ ಭೋಜನವನ್ನ ಕೊಟ್ರೆ ಆ ಮನುಷ್ಯನಲ್ಲಿ, ಅವನಲ್ಲಿ ಸ್ವಂತಿಕೆ ಅನ್ನೋದಾಗ್ಲಿ, ಬೆಳವಣಿಗೆ ಛಲ ಅನ್ನೋದಾಗ್ಲಿ ಬರೋದಕ್ಕೆ ಸಾಧ್ಯನೇ? ಈಗ ನಿಮ್ಮ ದೇಶದಲ್ಲೇ ನೋಡಿ, ನಾವು ಅಭಿವೃದ್ಧಿ ಹೊಂದಿದ್ದೀವಿ, ಶ್ರೀಮಂತರಾಗಿದ್ದೀವಿ, ಉತ್ಪಾದನೆ ಜಾಸ್ತಿ ಆಗಿದೆ, ಜಗತ್ತಿನಲ್ಲೇ ನಾವು 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದ್ 2 ವರ್ಷ ಕಳೆದ್ರೆ ನಾವೇ ದೊಡ್ಡವರು ಅಂತ ಅನ್ಕೊಳ್ತೀವಿ. ಆದ್ರೆ ಹೇಳ್ಕೊಳೋದಕ್ಕಾಯ್ತು ಕೇವಲ 20% ಜನಗಳಿಗೆ. ಇನ್ನು 80%ಗೆ ದುಗುಡ ತಪ್ಪಿದ್ಯಾ, ಆತಂಕ ತಪ್ಪಿದ್ಯಾ, ನೋವು ತಪ್ಪಿದ್ಯಾ, ಯಾತನೆ ತಪ್ಪಿದ್ಯಾ? ಕಾರಣ ಏನು? ಇವರಿಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಬಳಸಿಕೊಳ್ಳುವ ಯೋಗ್ಯತೆಯನ್ನ ನೀವು ಕಲ್ಪಿಸಿಲ್ಲ. ಸರ್ಕಾರ ಕೊಡಬೇಕಾಗಿರೋ ಜವಾಬ್ದಾರಿ ಅದು ಯಾವುದೇ ಸರ್ಕಾರ ಆಗಲಿ, ಮನುಷ್ಯ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ, ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದೆ. ಆದ್ರೆ ನಿಜವಾಗಲೂ ಯಾವೊಬ್ಬ ಮನುಷ್ಯ ದಾನವನ್ನ ಪಡೆದು ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ದಯಮಾಡಿ ಕ್ಷಮಿಸಿ. ಯಾಕೆ ಅಂತ ಅಂದ್ರೆ ಇವತ್ತಿನವರೆಗೆ ಗುನ್ನರ್ ಮಿರ್ಡಾಲ್ ಹೇಳ್ತಾನೆ, 50 ವರ್ಷಗಳಿಂದ ಅಮೆರಿಕ ನಿಮಗೆ ಸಹಾಯ ಮಾಡ್ತು, ರಷ್ಯಾ ಸಹಾಯ ಮಾಡ್ತು, ಶ್ರೀಮಂತ ರಾಷ್ಟ್ರಗಳು ಸಹಾಯ ಮಾಡ್ತು, ನೀವು ಉದ್ಧಾರ ಆಗ್ಲಿ ಅಂತ ಮಾಡಿದ್ರ? ಇಲ್ಲ. ನಿನ್ನ ಸ್ವಂತ ಪ್ರತಿಭೆ, ನಿನ್ನ ಸ್ವಂತ ಪರಿಶ್ರಮ, ಅವನಿಂದ ಮಾತ್ರ ಅವನು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಯೋಗ್ಯತೆಯನ್ನ ಕೊಡಬೇಕಾದ್ದು ಸರ್ಕಾರದ ಜವಾಬ್ದಾರಿ, ಸಂಸ್ಥೆಗಳ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ. ರೈಟ್ ಸರ್, ಮಾತಾಡ್ತೀನಿ ಹಂಗೆ ಸಂಪರ್ಕದಲ್ಲಿ ಅಂತ ಹೇಳ್ಬಿಟ್ಟು ಕೊರಗ್ತಾ ಕೂತ್ಕೊಂಡ್ರೆ ನಿನ್ನನ್ನ ಬಡವನನ್ನಾಗಿ ಮಾಡಿ ಉಳಿದದ್ದನ್ನೆಲ್ಲವನ್ನು ನಾನು ನಮ್ಮ ಮನೆಯಲ್ಲಿ ತುಂಬಿಕೊಳ್ತೀನಿ ಅಂತಕ್ಕಂಥ ಹೊಣೆಗೇಡಿತನದ ವ್ಯವಸ್ಥೆ ಇವತ್ತು ರೂಪುಗೊಳ್ತಾ ಇದೆ. ಕೇವಲ ನಾಳೆ ಜಾನ್ ಡ್ರೀಸ್ ಹೇಳಿದ್ದಾನೆ, ಜಗತ್ತೆಲ್ಲ ಇನ್ನು ಕೇವಲ 2 ನಗರಗಳಾಗಿ ಮಾತ್ರ ಉಳಿಯುತ್ತೆ ಅಂತ ಅಂದ್ರೆ ಜಗತ್ತಿನಲ್ಲಿ ಒಬ್ಬ ಮಾತ್ರ ಶ್ರೀಮಂತ ಉಳಿಬೇಕಾಗತ್ತೆ. ಆ ವ್ಯವಸ್ಥೆ ಎಲ್ಲ ಕಡೆನಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇರ್ತಕ್ಕಂಥ ಈ ವ್ಯವಸ್ಥೆ ಮುಂದೆ ಬಡತನವನ್ನ ನಿವಾರಣೆ ಮಾಡೋದಕ್ಕೆ ಯಾವ ಕಾರಣದಿಂದಲೂ ಸಹಾಯಕಾರಿ. ಇದೇ ವ್ಯವಸ್ಥೆ ಮುಂದುವರೆದು ಮಾತಾಡ್ತೀನಿ ಸರ್, ಹಂಗೆ ಸಂಪರ್ಕದಲ್ಲಿರಿ. ಮೀರಾ ಅವರೇ, ಸರ್ಕಾರದ ಪಾತ್ರ ಏನು ಹಾಗಾದರೆ? ಈಗ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ತರಲಿ, ಮತ್ತೊಂದು ತರಲಿ, ಏನೋ ಕೃಷಿಕರಿಗೂ ಅಥವಾ ಜನಸಾಮಾನ್ಯರಿಗೂ, ನಿರ್ಗತಿಕರಿಗೂ ಯೋಜನೆ ತಂದರೆ ಆ ತಳಮಟ್ಟದ ಫಲಾನುಭವಿಗಳಿಗೆ ತಲುಪೋದೇ ಇಲ್ಲ. ಅಧಿಕಾರಿಗಳ ವರ್ಗ ಇರ್ಬೋದು, ಮಧ್ಯವರ್ತಿಗಳಿರ್ಬೋದು, ಅದನ್ನು ಲೂಟಿ ಮಾಡಿಬಿಡ್ತಾರೆ. ಸರ್ಕಾರದ ಪಾತ್ರ ಬಹಳ ದೊಡ್ಡದಿರುತ್ತೆ, ಪಾರದರ್ಶಕತೆ ಅನ್ನೋದು ಬೇಕಾಗುತ್ತೆ.
ಖಂಡಿತ. ಈಗ BPL ಕಾರ್ಡ್ ನೋಡಿ, ಒಂದು ಕೋಟಿಗೂ ಹೆಚ್ಚಿದೆ ಕರ್ನಾಟಕದಲ್ಲಿ. ಆದರೆ BPL ಕಾರ್ಡ್ ನನ್ಗೆ ಗೊತ್ತಿದ್ದಂಗೆ ನನ್ನ ಪರಿಚಯದಲ್ಲಿರೋರೇ ಶ್ರೀಮಂತರಿದ್ರು ಕೂಡ ಹಳ್ಳಿಗಳಲ್ಲಿ BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಹಾಗಿದ್ದಾಗ ಹೇಗೆ ನೀವು ಬಡತನ ಉಳ್ಳವರ ದೊಡ್ಡತನ ಬೇಕಂಗಾದ್ರೆ ಆ ದೊಡ್ಡತನ ಬೇಕು, ದೊಡ್ಡತನ ಇಲ್ಲ. ಈ ಬಿಲೋ ಪಾವರ್ಟಿ ಲೈನ್ಗಿಂತ ಕಡಿಮೆ ಇರೋರು ಸರ್ಕಾರ ಏನ್ ಕೊಡುತ್ತೆ ಸೌಲಭ್ಯಗಳನ್ನ ಅಥವಾ ಏನು ಸಹಾಯಗಳನ್ನ, ಸ್ಕೀಮ್ಗಳನ್ನ ಅನುಭವಿಸ್ಲಿ. ಈಗ ಇಲ್ಲಿ ಏನಾಗುತ್ತೆ, ಕೃತಕವಾಗಿ ಇನ್ಕಮ್ ಅನ್ನ ಕಡಿಮೆ ತೋರಿಸುವಂಥದ್ದು. ಈಗ ಏನ್ ಸ್ಕೀಮ್ಗಳ ಫಲಾನುಭವಿಗಳಾಗೋದು ಇವರು ಅನಧಿಕೃತವಾಗಿ. ಈ ರೀತಿ ಆದಾಗ ಸರ್ಕಾರದ ದುಡ್ಡು ಹೋಗ್ತಾ ಇರುತ್ತೆ. ಈಗ ಇನ್ನೂ ಒಂದು ಹೇಳ್ತೀನಿ, ಪೆನ್ಷನ್ ಇದೆ. ಪೆನ್ಷನ್ ನಾನ್ ನೋಡ್ದಂಗೆ ವರ್ಕ್ ಮಾಡಿರೋಕ್ಕಿಂತ ಸರ್ಕಾರಿ ನೌಕರರು ವರ್ಕ್ ಮಾಡಿದಕ್ಕಿಂತ ಜಾಸ್ತಿ ರಿಟೈರ್ಮೆಂಟ್ ಅಲ್ಲಿ ದುಡ್ಡು ತಿಂದಿದ್ದಾರೆ. ಇವರು ರಿಟೈರ್ಡ್ ಆಗೋಷ್ಟೊತ್ತಿಗೆ ಇವ್ರು 85 ವರ್ಷ 90 ವರ್ಷ ಬದುಕಿದ್ರೆ ಇವತ್ತು 70-80 ಸಾವಿರ ಪೆನ್ಷನ್ ತಗೊಳ್ತಿದ್ದಾರೆ ಮೇಡಮ್. ಎಷ್ಟು ಜನ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಅಲ್ವಾ? ಸುಮ್ನೆ ಕೂತ್ಕೊಂಡು ದುಡ್ಡು ತಗೊಳ್ತಾ ಇದ್ದಾರೆ. ಅದು ಬಿಟ್ರೆ ಸರ್ಕಾರಕ್ಕೆ ಅನುಕೂಲ ಆಗುತ್ತಲ್ವಾ? ಎಷ್ಟು ಜನ ಇವತ್ತು ದಿನಕೂಲಿ ನೌಕರರು ದಿನದ ಊಟಕ್ಕೆ ಸಾಯ್ತಾ ಇದ್ದಾರೆ. ಇಲ್ಲಿ ಸುಮ್ನೆ ಕೂತ್ಕೊಂಡು ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಸರ್ಕಾರಿ ಕೆಲಸವನ್ನ ಎಷ್ಟೋ ಜನ ಸುಮ್ನೆ ಕೂತ್ಕೊಂಡು ಸಿಗ್ನೇಚರ್ ಹಾಕಿ ಬೆಳಗಿಂದ ಸಂಜೆವರೆಗೂ ಕೂತೋಗೋ ಅಂತ ಕೆಲವೊಂದು ಡೆಸಿಗ್ನೇಷನ್ ಇರುವಂತ ಪೋಸ್ಟ್ಗಳು ನಮ್ಮಲ್ಲಿದೆ, ಇಲ್ಲ ಅಂತಲ್ಲ. ಅವು ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಸರ್ಕಾರ ಈಗೇನೋ ಪೆನ್ಷನ್ ಸ್ಕೀಮನ್ನು ನಿಲ್ಲಿಸಲಾಗಿದೆ, ಬಟ್ ಇಷ್ಟು ವರ್ಷ ದೋಚಿದ್ರು ತಾನೆ. ಹೀಗೆ ಇವೆಲ್ಲವನ್ನು ಗಮನ ಕೊಡಬೇಕಾಗುತ್ತೆ ಸರ್ಕಾರ. ಬಟ್ ಮೊದಲಿಗಿಂತನೂ ಈಗ ಬಡತನ ರೇಖೆಗಿಂತ ನಾವು ಮೇಲ್ ಬಂದಿದ್ದೀವಿ. ಮೋದಿ ಅವರು ಬಂದ್ಮೇಲೆ ಸುಮಾರು ಪಾವರ್ಟಿ ಬಹಳ ವ್ಯತ್ಯಾಸ ಇದೆ. ನೀವು ಹೇಳಿದ ಅಂಕಿಅಂಶಗಳು ಮೋದಿ ಅವರ ಪ್ರಯತ್ನದಿಂದನೇ. ತೀರಾ ಬಡವರಿಗೂ ಕೂಡ ನಾವು ತಲುಪಬೇಕು. ಜನ್ಧನ್ ಅಕೌಂಟ್ ಏನಕ್ಕೆ ಮಾಡಿದ್ದು? ನೇರ ಹಣ ವರ್ಗಾವಣೆ ಬಡವರಿಗೆ ನೇರ ಹೋಗ್ಬೇಕು, ಮಧ್ಯವರ್ತಿಗಳನ್ನ ಅರ್ಧ ಕಟ್ ಮಾಡಬೇಕು. ಆ ಕಟ್ ಮಾಡಿದ್ದಾರೆ. ಇನ್ನೂ ಒಂದಷ್ಟಿದೆ, ಮುಂದಿನ ದಿನಗಳಲ್ಲೇ ಆಗಬಹುದು. ನಾವು ಇನ್ನೂ ನಾವು ಕೆಳಗಡೆ ಬರ್ತೀವಿ. ಬಡತನ ರೇಖೆಗಿಂತ ಸಾಕಷ್ಟು ಜನರನ್ನ ನಾವು ಈಗಾಗಲೇ ಮೇಲ್ ತೆಗೆದುಕೊಂಡು ಬರುವಂತ ಪ್ರಯತ್ನಗಳಾಗಿದೆ, ಸಕ್ಸಸ್ ಕೂಡ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಫುಲ್ ಮೇಲು ಬರುವಂತ ಸಾಧ್ಯತೆಗಳು. ನನಗೆ ಈ ಕ್ಷಣಕ್ಕೂ ಒಂದು ಸಂಶಯ ಏನು ಅಂದರೆ, ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಏನು ಹೇಳ್ತೀರಿ? ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಗ್ಯಾರಂಟಿಗಳು ಇನ್ನೂ ಸೋಂಬೇರಿಯಂಗೆ ಮಾಡೋದು, ಗಳಿಸಿ ತಿನ್ನುವಂಥ ಮನೋಭಾವವನ್ನು ಕುಂಠಿತ ಮಾಡೋದು. ಉದ್ಯೋಗ ಸೃಷ್ಟಿ, ಮನುಷ್ಯನಿಗೆ ಸ್ವಇಚ್ಛಾ ಶಕ್ತಿ, ನಾನು ದುಡಿಬೇಕು ಅನ್ನುವಂಥದ್ದು ಇರೋ ಕಡೆ ಅದು ಗ್ಯಾರಂಟಿ ಸ್ಕೀಮ್ ಅವಶ್ಯಕತೆನೇ ಇಲ್ಲ. ಬೊಕ್ಕಸವನ್ನ ಖಾಲಿ ಮಾಡುವಂತ ಒಂದು ವ್ಯವಸ್ಥೆ ಅಷ್ಟೇ ಬಿಟ್ರೆ ತೀರಾ ಕಡು ಬಡವರಿಗೆ ಬೇಕು ಇಲ್ಲ ಅಂತ ಹೇಳಲ್ಲ. ಬಟ್ ಯಾವುದೇ ನೀವು ಸ್ಕೀಮ್ ತೆಗೆದುಕೊಂಡು ಬನ್ನಿ, ಅದ್ರಲ್ಲಿ ಅರ್ಧ ಬಡವ್ರಿಗಿಂತ ಅವಶ್ಯಕತೆ ಇರೋರ್ಗಿಂತ ಅವಶ್ಯಕತೆ ಇಲ್ಲದೆ ಇರೋರು ಕೂಡ ಅದನ್ನ ತೆಗೆದುಕೊಳ್ಳುವಂಥದ್ದು ಇದ್ದೇ ಇದೆ. ಅದು ಹಿಂದಿನಿಂದನೂ ಬರ್ತಾ ಇರ್ತಕ್ಕಂಥ. ಜನಕ್ಕೆ ಜಾಗೃತಿ ಸಮಸ್ಯೆ ಕಡಿಮೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಈಗ ಸರ್ಕಾರ ನರೇಂದ್ರ ಮೋದಿ ಅವರು ಎಲ್ಲ ಕರೆಕ್ಟ್ ಆಗಿ ದೂರದೃಷ್ಟಿಯಿಂದನೇ ತೆಗೆದುಕೊಂಡು ಬರುವಂಥವ್ರು. ಆದ್ರೆ ಕೆಲಸ ಮಾಡುವಂತ ಎಲ್ಲರೂ ನರೇಂದ್ರ ಮೋದಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ಅದ್ರ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ, ಇದೆಲ್ಲ ಅಷ್ಟು ಸುಲಭವಾಗಿ ಇಷ್ಟು ದೊಡ್ಡ ಜನಸಂಖ್ಯಾ ವ್ಯವಸ್ಥೆಯಲ್ಲಿ ನಾವು ಅಷ್ಟು ಸುಲಭವಾಗಿ ಕೆಳಮಟ್ಟದಿಂದ ಸರಿ ಮಾಡ್ಕೊಂಡು ಬರ್ತೀವಿ ಅನ್ನೋದು, ಮ್ಯಾಜಿಕ್ ಆಗೋದು ಅದು ಕಷ್ಟ ಸಾಧ್ಯ. ಆದ್ರೆ ಮೊದ್ಲಿಗಿಂತ ಈಗ ನಾವ್ ಎಷ್ಟೋ ಇಂಪ್ರೂವ್ ಆಗಿದ್ದೀವಿ ಅಲ್ವಾ? ಈಗ ಬೀದಿ ಬರಿ ವ್ಯಾಪಾರಿಗಳು ಕೂಡ ಗೂಗಲ್ ಪೇ, ಫೋನ್ ಪೇ ಇಟ್ಕೊಳ್ಳೋ ನಾವು ಟೆಕ್ನಾಲಜಿಯಲ್ಲಿ ಮುಂದೆ ಹೋಗ್ತಾ ಇದೀವಿ ಅಂತಂದ್ರೆ ಎಲ್ಲ ಒಂದ್ ಕಡೆ ಉದ್ಯೋಗ ಮಾಡುವಂತ ಇಚ್ಛಾಶಕ್ತಿ. ಈಗ ನೋಡಿ, ಹೊರದೇಶಗಳಲ್ಲಿ ಎಲ್ಲರೂ ದುಡಿತಾರೆ, ಇಲ್ಲಿ ಆಗಿಲ್ಲ, ಪುರುಷರು ಮಾತ್ರ ದುಡಿಯುವಂತದ್ದು. ಅಂದ್ರೆ ಈಗ ಎಷ್ಟೋ ಹಿಂದಿಗಿಂತ ಇಂಪ್ರೂವ್ ಆಗಿದೆ, ವಿದ್ಯಾವಂತರಾಗ್ತಿದ್ದಾರೆ, ಹೆಣ್ಮಕ್ಳು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಆ ತರ ಇದ್ದಾಗ ದೇಶದ ಆರ್ಥಿಕತೆ ಬಡತನ ಅನ್ನೋದು ಒಂದು ಕುಟುಂಬದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟು ಮೇಲ್ ಬರುವಂತದ್ದು. ಸೊ ಆಗಿದ್ದಾಗ ನಮ್ ಎರಡೂ ಕಡೆಯಿಂದ ಸರ್ಕಾರದಿಂದಲೂ ಪ್ರಯತ್ನ ಆಗ್ಬೇಕು, ನಮ್ಮಿಂದನೂ ಪ್ರಯತ್ನ ಆಗ್ಬೇಕು. ಟ್ಯಾಕ್ಸ್ ಪೇಯರ್ಸ್ ಎಷ್ಟು ಟ್ಯಾಕ್ಸ್ ಹೊಡಿತಾರೆ, ಟ್ಯಾಕ್ಸ್ ಕರೆಕ್ಟ್ ಆಗಿ ತುಂಬ್ತಾರ? ಸರ್ ಹೇಳಿದ್ರು ಶ್ರೀಮಂತಿಕೆಗೆ ಲಿಮಿಟ್ ಹಾಕ್ಬೇಡಿ ಅಂತ. ಟ್ಯಾಕ್ಸ್ ಹಾಕಿದ್ದಾರೆ, ನೀವು ಎಷ್ಟು ಕೋಟಿಗಟ್ಟಲೆ ಗಳಿಸಿದ್ರು ನೀವು ಟ್ಯಾಕ್ಸ್ ಕರೆಕ್ಟ್ ಆಗಿ ಕಟ್ಟಿದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ. ಬಟ್ ನಮ್ಮಲ್ಲಿರ್ತಕ್ಕಂಥ ಟ್ಯಾಕ್ಸ್ ವ್ಯವಸ್ಥೆಯಲ್ಲಿ ನೀವು ಯಾವ್ದೋ ಟ್ರಸ್ಟ್ ನಡೆಸ್ತೀರಾ, ಯಾವ್ದೋ NGO ದುಡ್ಡು ಮಾಡ್ಕೋತಾರೆ, ತೋರಿಸಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು. ರೈಟ್, ಮಾತಾಡ್ತೀನಿ. ಜನಸಾಮಾನ್ಯರ ಪಾತ್ರ ಏನು? ಬಡತನ ಮುಕ್ತ ಭಾರತವನ್ನು ನಾವು ಕಂಡ್ಕೊಳ್ಬೇಕು ಅಂದರೆ ಪ್ರತಿಯೊಬ್ಬ ನಾಗರಿಕನ ಪಾತ್ರ ಇದೆ, ಅದರ ಬಗ್ಗೆ ನಾನು ಆಗಲೇ ಒಂದು ಮಾತಾಡ್ತಾ ಇದ್ವಿ. ಒಂದು ಪ್ರತಿಷ್ಠಿತ ಏರಿಯಾ ಅಂತ ತಗೊಂಡ್ರು ಕೂಡ ಅಲ್ಲೊಂದು ಸ್ಲಮ್ ಇರುತ್ತೆ. ಸ್ಲಮ್ಮನ್ನು ವ್ಯವಸ್ಥಿತವಾಗಿ ಪಿತೂರಿ ಮಾಡೇ ಸ್ಲಮ್ ಇರಬೇಕು ಅಂತ ಮೇಂಟೈನ್ ಮಾಡ್ತಾರೆ. ಆಮೇಲೆ ಮತ್ತು ಕೆಲವೊಂದು ವೃತ್ತಿಗಳು ಅಂತೇನಿದೆ, ಇದು ಪ್ಲಂಬಿಂಗ್ ಇರ್ಬೋದು, ಮನೆ ಕೆಲಸ ಇರ್ಬೋದು, ಕಸದ ಕೆಲಸ ಇರ್ಬೋದು, ಇಂಥವ್ರನ್ನೆಲ್ಲ ನೋಡುವಂಥ ಮನೋಭಾವ
ಬಹಳ ಬದಲಾಗಬೇಕು ಅಂತ ಅನ್ಸುತ್ತೆ. ಬೇರೆ ಪ್ರತಿಷ್ಠಿತ ರಾಷ್ಟ್ರಗಳು ಅಂತ ತಗೊಂಡಾಗ ಸೂಟು ಬುಟು ಹಾಕ್ಕೊಂಬರ್ತಾರೆ, ಪ್ಲಂಬಿಂಗ, ರೋಡ್ ವರ್ಕ, ಆ ಟೈಮಿಗೆ ಏನು ಡ್ರೆಸ್ ಹಾಕೋಬೇಕು ಅದನ್ನು ಏನು ಪ್ರೊಫೆಷ್ನಲಾಗಿ ಮಾಡಿಬಿಟ್ಟು ಅವ್ರ ಪಾಡಿಗೆ ಅವ್ರ ಕಾರಲ್ಲೇ ಹೋಗುವಂತಹ ಸಂಸ್ಕೃತಿ ಇದೆ. ಬಟ್ ಭಾರತದಲ್ಲಿ ಆ ಥರ ಇಲ್ಲ. ಇನ್ನೂ ಕೂಡ ನಾವು ಶಾಲೆಗಳಲ್ಲಿ ಶೌಚಾಲಯವನ್ನು ತೊಳೆಯುವಂಥ ಮಕ್ಕಳನ್ನು ನೋಡ್ತೀವಿ, ಆ ಮಲದು ಗುಂಡಿಗೆ ಇಳಿಯುವಂಥ ಜನಸಾಮಾನ್ಯರು ನೋಡ್ತೀವಿ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತೆ ತ್ಯಾಗರಾಜ್ ಅವರೇ. ನಿಜವಾಗ್ಲು ಮೇಡಮ್ ಅವರೇ, ಈಗ ನೀವು ಹೇಳಿದ್ರಿ ಕೆಲವೊಂದು ಕೆಲಸಗಳ ಪ್ಲಂಬಿಂಗ್ ಕೆಲಸ ಆಗಿರ್ಬೋದು, ಇನ್ನೊಂದು ಕೆಲಸ, ಅದ್ರ ಬಗ್ಗೆ ಆಯಾ ಪ್ರತಿಯೊಂದು ಬೇರೆ ಬೇರೆ ದೇಶಗಳಲ್ಲಿ ನೋಡ್ಬೋದು, ನಮ್ಮ ದೇಶದಲ್ಲಿ ನೋಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರು ಹೊರಗಡೆಯಿಂದ ಬರಬೇಕಾದ್ರೆ, ಮನೆಯಿಂದ ಬಿಡಬೇಕಾದ್ರೆ ಅವರು ಕಷ್ಟದ ಪರಿಸ್ಥಿತಿಯಿಂದಾನೇ ಆ ಕೆಲಸಗಳಿಗೆ ಬಂದಿರ್ತಾರೆ. ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಅವ್ರಿಗೆ ಬಟ್ಟೆ ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಬಟ್ಟೆಯಿಂದನೇ ಮತ್ತೆ ನಾವು ಹೊರಗಡೆ ಬರಬೇಕು, ಅಲ್ಲಿ ಕೆಲಸ ಮಾಡೋದಕ್ಕೆ ಸಪ್ರೇಟಾಗಿ ಬಟ್ಟೆ ಇಟ್ಕೋಬೇಕು ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿಲ್ಲ. ಯಾಕಂತ ಹೇಳಿದಾಗ ಎಜುಕೇಶನೇ ಇಲ್ಲ ಬೇಸಿಕ್. ಹೌದು, ನಿಜವಾಗ್ಲೂ ಅವ್ರಿಗೆ ಯಾವುದೇ ರೀತಿಯೂ ಟ್ರೈನಿಂಗ್ಸ್ ಇಲ್ಲ. ಮತ್ತೆ ಅದನ್ನು ತಿಳಿಸ್ಕೊಡೋ ಅಂಥ ಸರ್ಕಾರಗಳು ಯಾವುದೋ ಆ ಥರದ ಅಂಥ ವಿಚಾರಗಳಿಗೆ ಮುಂದೆ ಬಂದಿಲ್ಲ. ಮತ್ತು ಅದ್ರ ಜೊತೆಗೆ ಇವಾಗ ವೃತ್ತಿನಿರತ ಕೆಲವೊಂದು ಕೆಲಸ ಕಾರ್ಯಗಳಿವೆ, ಅವನ್ನ ಹೆಚ್ಚುವರಿಯಾಗಿ ಅಂದರೆ ಇವಾಗ ಉದ್ಯೋಗ ಕೂಡ ಒಂದು ಅಭಿವೃದ್ಧಿ ಆಗೋದಕ್ಕೆ, ಬಡತನ ನಿರ್ಮೂಲನೆ ಆಗೋದಕ್ಕೆ ಉದ್ಯೋಗ ಕೂಡ ಒಂದು ಕಾರಣ ಆಗುತ್ತೆ. ಈಗ ನೋಡಿ, ನಾವು 1991-92 ನಂತರ ಜಾಗತೀಕರಣ ಆದ ನಂತರ ನಮ್ಮ ದೇಶ ಬಂದ್ಬಿಟ್ಟು ಎಲ್ಲ ಖಾಸಗೀಕರಣವಾಗ್ತಾ ಬರ್ತಾ ಇದೆ ಹಂತವಾಗಿ. ಈಗ ಸರ್ಕಾರಿ ಕೆಲಸಗಳಿದ್ರೇನೆ ಅಲ್ವಾ ಒಬ್ಬ ಮನುಷ್ಯ ಸ್ವಾವಲಂಬನೆಯಿಂದ ಬದುಕೋದಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ಅವರು ಸ್ವಯಂ ಉದ್ಯೋಗಗಳನ್ನಾದ್ರೂ ಮಾಡೋದಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕಾಗತ್ತೆ. ಇಂಥವ್ರ ಅರಿವೇ ನಮ್ಮ ಏನು ಸ್ಲಮ್ಗಳಂತ ಹೇಳ್ತಾ ಇದ್ದೀರಿ, ಆ ಸ್ಲಮ್ಗಳಲ್ಲಿ ವಾಸಂತ ಜನರಿಗೆ ಅದ್ರ ಅರಿವೇ ಇರೋದಿಲ್ಲ, ಅದು ಅವ್ರಿಗೆ ಸಿಗೋದು ಇಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ಹೆಚ್ಚಿನಾಗಿ ಅವಿದ್ಯಾವಂತರಿರ್ತಾರೆ, ಹೆಚ್ಚಿನಾಗಿ ಅವರು ತುಂಬ ಕಡು ಬಡವರಾಗಿರ್ತಾರೆ, ಅವರಿಗೆ ಹೊರಗಿನ ಪ್ರಪಂಚದ ಅರಿವೇ ಇರೋದಿಲ್ಲ. ಯಾರು ಏನು ಕೊಡ್ತಾರೆ ಅದನ್ನು ನಾವು ತಗೋಬೇಕು, ಕೆಲಸ ಮಾಡಬೇಕು, ಇಷ್ಟೇ ಅವರ ಮನಸ್ಥಿತಿ ಇರ್ತದೆ. ಇದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸರ್ಕಾರಗಳು ಕೆಲವೊಂದು ಇದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅವ್ರಿಗೆ ತಿಳಿಸೋಕೆ ಯೋಜನೆಗಳನ್ನ ರೂಪಿಸ್ಬೇಕಾಗತ್ತೆ. ಆಗ ಮಾತ್ರನೇ ಬಡತನ ನಿರ್ಮೂಲನೆ ಆಗೋದು. ಮುಖ್ಯವಾಗಿ ಉದ್ಯೋಗನೇ. ಒಬ್ಬ ಮನುಷ್ಯ ಸ್ವಾವಲಂಬನೆಯಿಂದ ಬದುಕಬೇಕು ಅಂತ ಹೇಳಿದ್ರೆ ಒಂದು ಸರ್ಕಾರಿ ನೌಕರಿ ಆದರೂ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ವಯಂ ಉದ್ಯೋಗನಾದರೂ ನಿರ್ಮಾಣ ಮಾಡಿಕೊಡ್ಬೇಕಾಗತ್ತೆ ಸರ್ಕಾರಗಳು. ಈಗ ಕ್ಷಣಕ್ಕೆ ನನಗೆ ಬಂದ ಸಂಶಯನ ಕೇಳ್ತೀನಿ. ಈಗ ಸೇವಾ ವೃತ್ತಿಗಳು ಅಂತ ಏನು ಕರೆಸ್ಕೊಳ್ತವೆ, ಈಗ ಕಸ ಇರ್ಬೋದು, ಪ್ಲಂಬಿಂಗ್ ವರ್ಕ್ ಇರ್ಬೋದು, ಈ ಥರದ್ದೆಲ್ಲ ವರ್ಕ್ಗಳೇನಿದ್ದಾವೆ ಅವುಗಳು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬೇರೆ ಜನಸಾಮಾನ್ಯರು ಜೀವನನೇ ಮಾಡೋಕ್ಕಾಗಲ್ಲ. ಅಂತಹ ಒಂದು ಪರಿಸ್ಥಿತಿ ಇರುತ್ತೆ. ಯಾವಾಗ ಆರ್ಥಿಕತೆ ವಿಷಯದಲ್ಲಿ ಸಬಲರಾಗ್ತಾರೋ ಈ ಸೇವಾ ವೃತ್ತಿಗಳು ಅಂತ ಏನು ಕರೆಸ್ಕೋತಾರೆ, ಆ ವೃತ್ತಿಯನ್ನು ಬಿಟ್ಟು ಅವರು ಶಿಫ್ಟ್ ಆಗ್ತಾರೆ ಅಂತ ಅನ್ಸುತ್ತಾ? ಶಿಫ್ಟ್ ಆಗದೆ ಆಗ್ತಾರೆ ಮೇಡಮ್. ಯಾವಾಗ ಶಿಫ್ಟ್ ಆಗ್ತಾರೆ ಅಂತಂದ್ರೆ, ಈಗ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ನರೇಂದ್ರ ಮೋದಿ ಸರ್ ಅವರು ಒಂದು ಉದ್ದೇಶನ ಮುಖ್ಯವಾಗಿ ಇಟ್ಕೊಂಡು ಬಂದರು. ಏನಂತೇಳಿ, ಸ್ವಚ್ಛ ಭಾರತ್ ಮಾಡ್ತೀನಿ ಅಂತೇಳಿ. ಈಗ ಸ್ವಚ್ಛ ಭಾರತ್ನ 100% ಮಾಡಿದ್ದಾರೆ. ಯಾರಿಂದ ಮಾಡಿದ್ದಾರೆ? ಸ್ವಚ್ಛತಾ ಕಾರ್ಮಿಕರಿಂದ ಮಾಡಿದ್ದಾರೆ. ಸ್ವಚ್ಛತಾ ಕಾರ್ಮಿಕರು ಕಷ್ಟಪಟ್ಟು ಪ್ರತಿನಿತ್ಯನೂ ಬೆಳಗ್ಗೆ 6ರಿಂದ ಮಧ್ಯಾಹ್ನ 3-4 ಗಂಟೆವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಸ್ವಚ್ಛ ಭಾರತ್ ಆಗ್ತಾ ಇದೆ. ಸ್ವಚ್ಛ ಭಾರತ್ ದಿನ ಮಾತ್ರನೇ ಕೆಲವರು ಟಿ ಶರ್ಟ್ಗಳು ಹಾಕೊಂಡು ಅವತ್ತಿನ ದಿನ MP-ಗಳಾಗಿರ್ಬೋದು, MA-ಗಳ ಫೋಟೋಗಳು ಹೊಡೆದು ಅವ್ರಿಗೆ ಇದು ಮಾಡ್ತಾರೆ. ಇಲ್ಲ ಅಂದರೆ ಅವ್ರನ್ನ ಆ ದಿನ ಪೂಜೆ ಮಾಡಿ ಅವ್ರ ಕಾಲಿಗೆ ನಮಸ್ಕರಿಸೋದು, ಮತ್ತು ಅವ್ರಿಗೆ ಒಂದು 5,000 ಅದು ಏನು ಬೇಕೋ ಅವತ್ತಿನ ದಿನಕ್ಕೆ ಮಾತ್ರನೇ ಸೀಮಿತವಾಗುತ್ತೆ. ಅದ್ರ ಬದಲಾಗಿ ಸ್ವಚ್ಛತಾ ಕಾರ್ಮಿಕರು ನಿಜವಾಗ್ಲೂ ಸ್ವಚ್ಛ ಭಾರತ್ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಕೇಂದ್ರ ಸರ್ಕಾರ ಯಾಕೆ ಪ್ರತಿ ರಾಜ್ಯಗಳಿಂದನೂ ಅಬ್ಸರ್ವ್ ಮಾಡಿಕೊಂಡು ಅವರ ಕೇಂದ್ರ ಸರ್ಕಾರದಿಂದ ಅವ್ರನ್ನ ಕಾಯಂ ಮಾಡಿ ಯಾಕೆ ಅವ್ರಿಗೆ ಸಂಬಳಗಳನ್ನ ಕೊಡಬಾರ್ದು? ಕೇಂದ್ರ ಸರ್ಕಾರದಿಂದ ಇವತ್ತಿಗೂ ಯಾಕೆ ಅವ್ರನ್ನ ಗುತ್ತಿಗೆ ಪದ್ಧತಿಯಲ್ಲಿ ಇಡ್ತಾ ಇದೆ? ರಾಜ್ಯ ಸರ್ಕಾರಗಳು ಯಾಕೆ ಇವತ್ತಿಗೂ ಅವ್ರನ್ನ ಕಾಯಂ ಮಾಡ್ತಾ ಇಲ್ಲ? ಕೇಂದ್ರ ಸರ್ಕಾರಗಳು ಯಾಕೆ ಕಾಯಂ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ? ನರೇಂದ್ರ ಮೋದಿ ಅವರು ಕಂಡಂತ ಕನಸದು. ಇದನ್ನ ಸರ್ಕಾರಕ್ಕೆ ಇವ್ರಿಗೇನಾರ ಸರ್ಕಾರಕ್ಕೆ ನಿಜವಾಗ್ಲೂ ಬಡವ್ರಿಗೆ ಒಳ್ಳೇದು ಮಾಡಬೇಕು, ಅವ್ರ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇತ್ತಂದರೆ ಪ್ರತಿ ರಾಜ್ಯಗಳಲ್ಲೂ ಸ್ವಚ್ಛತಾ ಕಾರ್ಮಿಕರಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಏನು ಮಾಡಿದ್ರು ಅದು ಸಕ್ಸಸ್ ಆಗೋದಕ್ಕೆ ಮುಖ್ಯ ಕಾರಣ ಅವರೇನೆ. ಅವ್ರನ್ನ ಕೇಂದ್ರ ಸರ್ಕಾರಕ್ಕೆ ತಗೊಂಡು ಅವ್ರನ್ನ ಕೇಂದ್ರ ಸರ್ಕಾರದ ನೌಕರರು ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಕೊಡಲಿ. 100% ಇದರಲ್ಲಿ ಕಡಿಮೆ ಅಂದ್ರೂ ಇವತ್ತು 24% ಇದೆ ಅಲ್ವಾ? ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ 50-60% ಅಭಿವೃದ್ಧಿ ಆಗೇ ಆಗುತ್ತೆ. ಯಾಕಂತ ಹೇಳಿದಾಗ ಅಲ್ಲಿಂದ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಎಷ್ಟೋ ದುಡ್ಡು ಇವತ್ತಿಗೂ ಪ್ರತಿ ರಾಜ್ಯಗಳಿಗೂ ಬರ್ತಾ ಇದೆ. ಆ ದುಡ್ಡು
ಕೆಲವೊಂದು ದಲ್ಲಾಳಿಗಳು ಉಪಯೋಗಿಸ್ಕೊಂತ ಇದ್ದಾರೆ, ಗುತ್ತಿಗೆದಾರರು ಉಪಯೋಗಿಸ್ಕೊಂತ ಇದ್ದಾರೆ, ಸರ್ಕಾರಗಳು ಯಾರ್ಯಾರಿಗೆ ಬೇಕೋ ಅವ್ರಿಗೆ ಹಂಚ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಸ್ವಚ್ಛ ಭಾರತ್ನ ನಿಜವಾಗ್ಲೂ ಸ್ವಚ್ಛಗೊಳಿಸ್ತಾ ಇರೋಂಥ ಕಾರ್ಮಿಕರಿಗಾಗ್ಲಿ ಅದು ಯಾವುದೇ ರೀತಿಯೂ ಉಪಯೋಗ. ನರೇಂದ್ರ ಮೋದಿ ಅವರು ಪೌರ ಕಾರ್ಮಿಕರ ಪಾದ ತೊಳೆದು ಪೂಜೆ ಮಾಡಿರತಕ್ಕಂಥದ್ದು ನೀವೆಲ್ಲರೂ ನೋಡಿದ್ದೀರಾ. ಅಂದ್ರೆ ಆ ರೀತಿ ಅವ್ರನ್ನ, ಆ ವೃತ್ತಿಯವರನ್ನ ಗೌರವಿಸಬೇಕು ಅನ್ನುವಂಥದ್ದು, ಈ ತಾರತಮ್ಯ ಬಿಟ್ಟು ಗೌರವಿಸಬೇಕು ಅಂತ ಹೇಳೋದು. ಇವ್ರು ಹೇಳಿದ್ರು ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ, ಅಂದ್ರೆ ಕೇಂದ್ರ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲ ಅನ್ನೋಂಥದ್ದು ಕೆಲವೊಂದು ಆ ವಿಂಗಡಣೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಇವ್ರು ಪರಿಗಣಿಸ್ಲಿ, ಪರ್ಮನೆಂಟ್ ಮಾಡ್ಲಿ. ಅದು ಕೂಡ ಕೆಲವೊಂದು ಮೂಲತಃ ಬ್ಲೂ ಪ್ರಿಂಟ್ ಅಂತ ಕೆಲಸ ಮಾಡೋರೇ ಇಲ್ಲ, ಕೆಲಸ ಮಾಡೋರೇ ಇಲ್ಲ ಅಂದ್ರೆ ಸ್ವಚ್ಛತೆ ನಾವ್ ಯಾಕೆ ಕಾಪಾಡ್ಲಿಕ್ಕಾಗತ್ತೆ ಅಲ್ವಾ? ಗೊತ್ತಾಯ್ತು. ಅಲ್ಲಲ್ಲ, ಈಗ ನೋಡಿ, ಒಂದ್ ದೇಶ ಅಂದಾಗ ಒಂದು ಬ್ಲೂ ಪ್ರಿಂಟ್ ಅನ್ನು ಹಾಕೋತಾರೆ. ಯಾವ್ಯಾವ ಕೆಲಸಗಳು ಯಾವ್ಯಾವ ಮಾನ್ಯತೆ ಸಿಗ್ಬೇಕು, ಯಾವ್ಯಾವ ಕೆಲಸಗಳಿಗೆ ಯಾವ್ಯಾವ ಮಾನ್ಯತೆ ಅಂತ ಹೇಳಿ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಹಾಕ್ತಾರೆ. ಯಾವ್ದು ಯಾವ ವ್ಯಾಪ್ತಿಗೆ ಬರುತ್ತೆ, ಯಾವ್ದು ಯಾವ ವ್ಯಾಪ್ತಿಗೆ ಬರುತ್ತೆ ಅಂತ ಹೊರದೇಶಗಳಲ್ಲಿ, ಅಮೆರಿಕದಲ್ಲಾಗ್ಲಿ ಹೊರದೇಶಗಳಲ್ಲಾಗ್ಲಿ ಕ್ಲೀನ್ ಮಾಡುವ, ಟಾಯ್ಲೆಟ್ ಕ್ಲೀನ್ ಮಾಡುವಂಥವ್ರು ಏನು ಕಾರಲ್ಲಿ ಬರ್ತಾರೆ, ನಿಲ್ಲಿಸಿ ಬಟ್ಟೆ ಚೇಂಜ್ ಮಾಡ್ತಾರೆ, ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ ಅಂತ ಹೇಳಿ. ಅದು ಆ ದೇಶದಲ್ಲಿ ಒಂದು ಸಮಾನತೆ ದೃಷ್ಟಿಯಿಂದ ಎಲ್ಲರನ್ನು ನೋಡುವಂಥದ್ದು, ಎಲ್ಲ ಉದ್ಯೋಗವನ್ನ ಗೌರವಿಸುವಂತ ಮನೋಭಾವ ಅವರಲ್ಲಿ ಇದೆ. ನಮ್ಮಲ್ಲಿ ಜಾತಿ ತಾರತಮ್ಯ, ಮೇಲು ಕೀಳು, ವೃತ್ತಿ ತೆಗೆದುಕೊಂಡು ತಾರತಮ್ಯ, ಅಂದ್ರೆ ಯಾವ ಕೆಲಸಕ್ಕೂ ಒಂದು ಸಮಾನವಾಗಿ ಗೌರವ ದೃಷ್ಟಿಯಿಂದ ನೋಡುವಂತಹ ಮಾನಸಿಕತೆ ನಮ್ಮಲ್ಲಿ ಇಲ್ಲದೆ ಇರುವಂತದ್ದು ಬಹಳ ಕಾರಣ ಆಗಿದೆ. ಗೌರವ ಕೊಟ್ಟ ಬಡತನ ನಿರ್ಮೂಲನೆ ಆಗುತ್ತೆ ಹೇಳ್ತಾ ಇರೋದು. ಈಗ ನರೇಂದ್ರ ಮೋದಿ ಸರ್ ಅವರು ಎಲ್ಲರನ್ನೂ ನಾವು ಸ್ವಚ್ಛ ಭಾರತ ಈಗ ನೋಡಿ ದಾರಿಲಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರೆ ಎಂತೆಂಥವನು ಅಭಿವೃದ್ಧಿ ಆಗ್ತಾ ಇದೆ, ಅದು ನಿಮ್ಗೂ ಗೊತ್ತಿದೆ. ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರೆ ರಾಜ್ಯ ಸರ್ಕಾರಗಳು ಅದನ್ನ ಜಾರಿಗೆ ತರೋದಕ್ಕೆ ಒಂದೇನ್ ಹೇಳ್ಬೋದು ಅಂದ್ರೆ, ಗೌರವದ ವಿಷಯಕ್ಕೆ ನೀವು ಬಂದಾಗ ಗುಡ್ಸೋ ಕರೆಕ್ಟಾಗಿ ಮಾಡ್ತಾ ಇದೆಯಾ ಇಲ್ವಾ, ನೀನು ದೂರ ನಿಂತ್ಕೋ ಅನ್ನೋದಕ್ಕೂ ಸ್ವಲ್ಪ ಗುಡಿಸ್ಕೊಂಡು ಹೋಗ್ಬೋದಾ, ಅಲ್ಲಲ್ಲ ಸ್ವಲ್ಪ ಗುಡಿಸ್ಕೊಂಡು ಹೋಗ್ಬೋದಾ, ಮಾಡ್ತೀರಾ ಅಂದಾಗ ಅವರು ಆಸಕ್ತಿಯಿಂದ ಮಾಡ್ತಾರೆ. ಈಗ ನೋಡಿ, ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಅವರು ಆದೇಶಗಳನ್ನ ಮಾಡಿದ್ರು, ಅದನ್ನ ಕಾಯಂ ಮಾಡ್ಬೇಕಾ ಇಲ್ಲ ನೇಮಕಾತಿ ಮಾಡ್ಬೇಕಂತ ಕೂಡ ನಾವು ಅದ್ರ ಬಗ್ಗೆ ಅರಿವು ಮೂಡಿಸಿದಾಗ ಅವ್ರು ಕೊಟ್ಟಾಗ ಕಾರ್ಮಿಕರನ್ನ ಕಾಯಂ ಮಾಡ್ಬೇಕು ಸರ್ ಅಂತೇಳಿ ಬಿಜೆಪಿ ಸರ್ಕಾರ ಬಂದಿದೆ, ಕೇಂದ್ರದಲ್ಲಿ ಅವರೇ ಇದ್ದಾರೆ, ಈಗ ನೀವು ಕಾಯಂ ಮಾಡೋದಕ್ಕೆ ಅವಕಾಶ ಇದೆ ಅಂತ ಕೇಳಿದಾಗ ಅವ್ರು ಕಾಯಂ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನೇಮಕಾತಿ ಆದೇಶನ ಓಡಿಸ್ಬಿಟ್ಟವ್ರು. ಇವತ್ತಿಗೂ ಅದು ಇಂಪ್ಲಿಮೆಂಟ್ ಆಗಿಲ್ಲ. ನೋಡಿ, ಈಗ ಮತ್ತೆ ಈ ಹಿಂದೆ ರಾಜ್ಯ ಸರ್ಕಾರ ಯಾರು ಕಾಂಗ್ರೆಸ್ನವ್ರು ಬಂದಾಗ ಈ ಬರ್ತಾ ಇದ್ದಂಗೆ ನಾವು ಮೊದಲನೇದಾಗಿ ಇವ್ರನ್ನ ಕಾಯಂ ಮಾಡ್ತೀರಿ ಅಂತ ಹೇಳಿದ್ರು. ಇವತ್ತಿಗೆ ಹತ್ರ 10 ತಿಂಗಳು ಆಗ್ತಾ ಇದೆ ಇವ್ರು ಬಂದು, ಇದುವರೆಗೂ ಕಾಯಂ ಅನ್ನೋ ತಗೊಂಡಿದ್ರಲ್ವ ಪರ್ಮಿಷನ್ ನಿಮ್ಮ ಹತ್ರ? ಒಂದ್ ತಿಂಗಳು ತಗೊಂಡಿದ್ದಲ್ಲಿ ಈಗ 10 ತಿಂಗಳು ಆಗ್ತಾ ಇದೆ, ಇದುವರೆಗೂ ಕಾಯಂ ಅನ್ನೋ ಒಂದು ವಾತಾವರಣನೇ ತರ್ತಾ ಇಲ್ಲ ಅಂತ ಹೇಳಿದಾಗ, ಇಲ್ಲಿ ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರಗಳಾಗಿರ್ಲಿ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅನ್ನೋದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಇದನ್ನ ತೋರಿಸ್ತೀನಿ. ಗೊತ್ತಾಯ್ತು. ಬಸಪ್ಪ ಸರ್, ಬಡತನ ಮುಕ್ತ ಭಾರತವನ್ನು ಕಂಡುಕೊಳ್ಳೋದಕ್ಕೆ ಜನಸಾಮಾನ್ಯರ ಪಾತ್ರವು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ ಸರ್? ನಿಜವಾಗ್ಲೂ ಮೇಡಮ್, ಯಾಕೆಂದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದು ಒಬ್ಬನ ಕೈನಿಂದ ಆಗ್ತಕ್ಕಂಥದ್ದಲ್ಲ. ಖಂಡಿತ. ಅಸಂಖ್ಯಾತವಾದಂತಹ ಮಾನವ ಶಕ್ತಿ ಜನಸಮುದಾಯ ಒಂದು ಕಡೆ ಸೇರ್ಕೊಂಡಾಗ ಮಾತ್ರ ಅಸಾಮಾನ್ಯವಾದದ್ದನ್ನು ಸಾಧಿಸಬಹುದು. ಜನಸಾಮಾನ್ಯರು ಅಭಿವೃದ್ಧಿಯ ಪ್ರಕ್ರಿಯೆಯಿಂದ ದೂರ ಸರಿದ್ರು ಅಂತ ಅಂದರೆ ನೀವು ಯಾವ ವಿಚಾರಗಳ ಮೂಲಕನೂ ಅಭಿವೃದ್ಧಿಯನ್ನು ಸಾಧಿಸೋದಕ್ಕಾಗಲ್ಲ. ಹಾಗಾದರೆ ಜನಸಾಮಾನ್ಯರನ್ನ ಜೊತೆಯಲ್ಲಿ ಇಟ್ಟುಕೊಂಡೇನೆ ನಾವು ಬೆಳೆಸಬೇಕಾಗುತ್ತೆ. ರಾಮಚಂದ್ರನನ್ನ ವಿಶ್ವಾಮಿತ್ರ ಕರ್ಕೊಂಡು ಬರಬೇಕಾದ್ರೆ ಎದುರಿಗೆ ಹಳ್ಳಿಯಿಂದ ಜನ ಬರ್ತಾ ಇರ್ತಾರೆ. ಆಗ ವಿಶ್ವಾಮಿತ್ರ ರಾಮಚಂದ್ರನನ್ನ ಕುರಿತು ಹೇಳ್ತಾನೆ, ನಾಳೆ ರಾಜನಾದ ಮೇಲೆ ಇವರ ಬಗ್ಗೆ ನೀನು ಗಮನ ಇಟ್ಕೊ. ಇವತ್ತು ಅಯೋಧ್ಯೆ ಶ್ರೀಮಂತವಾಗಬೇಕಾದ್ರೆ ಇಲ್ಲಿನ ಜನರ ಪರಿಶ್ರಮ, ಇವರ ದುಡಿಮೆ, ಪ್ರಾಮಾಣಿಕವಾದ ನಡೆಯೇ ಇವತ್ತು ಅಯೋಧ್ಯೆ ಶ್ರೀಮಂತವಾಗಿರೋದಕ್ಕೆ ಕಾರಣ ಅಂತ ಅಂದಾಗ, ಈ ದೇಶದ ಅಭಿವೃದ್ಧಿ, ಕೈಗಾರಿಕೆ, ಸೇವಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಸಾಮಾನ್ಯವಾದ ಬೆಳವಣಿಗೆ, ರಾಜಕೀಯ ಕ್ಷೇತ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನಾದರೂ ಗಳಿಸಿದ್ದೀವಿ ಅಂತಂದರೆ ಇಲ್ಲಿನ ಜನಸಮುದಾಯದ ಒಂದು ನಿಷ್ಪಕ್ಷಪಾತವಾದಂತಹ ಹಾಗೂ ಯಾವುದೇ ನಿರಾಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂಥ ಕೆಲಸನೇ. ಯಾವ ಸರ್ಕಾರ ಜನಸಾಮಾನ್ಯರನ್ನ ತೊಡಗಿಸ್ಕೊಳ್ಳುತ್ತೋ, ಯಾವ ದೇಶ ಜನಸಾಮಾನ್ಯರ ಈ ಅಸಾಮಾನ್ಯವಾದ ಸಾಮರ್ಥ್ಯವನ್ನ
ನಾವು ಬಳಸ್ಕೊಳ್ತೀವೋ ಆ ದೇಶ ನಿಜಕ್ಕೂ ಪ್ರಗತಿಯನ್ನು ಸಾಧಿಸುತ್ತೆ. ಆದರೆ ಅದು ಸ್ವಂತ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕಾಗಬಾರದು. ಹೌದು ಹೌದು ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ತನ್ನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ, ತನ್ನಲ್ಲಿರ್ತಕ್ಕಂಥ ದುಷ್ಟ ಚಿಂತನೆಯನ್ನ ಅಧಿಕಾರಕ್ಕೆ ಬರಬೇಕು ಅನ್ನೋ ಲಾಲಸೆಯನ್ನೇ ಕೇಂದ್ರವಾಗಿಟ್ಕೊಂಡು ಹಾಕೊಳ್ತಕ್ಕಂಥ ಯೋಜನೆಗಳನ್ನ ಬಿಟ್ಟು ಜನಸಾಮಾನ್ಯರನ್ನ ಜೊತೆನಲ್ಲಿ ಕರೆದುಕೊಂಡು ನಾವು ಮೇಲೆ ಎದ್ದೇಳಬೇಕು ಅನ್ನೋ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಬಂದ್ರೆ ಆಗ ನಿಜಕ್ಕೂ ಬಡತನ ಅನ್ನೋ ಪ್ರಶ್ನೆನೂ ಬರೋಲ್ಲ, ಬಡತನದ ಸಮಸ್ಯೆ ಅಂತಕ್ಕಂಥದ್ದು ನಮ್ಮನ್ನು ಕಾಡೋದು ಇಲ್ಲ. ರೈಟ್ ಸರ್, ರೈಟ್ ಸರ್, ರೈಟ್ ಸರ್. ನಾವು ಫಾಲೋ ಮಾಡ್ತಾ ಹೋದ್ರೆ ಪ್ರಾಯಶಃ ಬಡತನದಿಂದ ನಾವು